ಅಡುಗೆ ಮನೆ ಕ್ಯಾನ್ಸರ್ಗೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ತಿದೆ ಇತ್ತೀಚಿನ ದಿನಗಳಲ್ಲಿ ಅಂತ ನಿಮ್ಗೆ ಅನ್ಸುತ್ತೆ? ಇವತ್ತು ನನಗೆ ಅಡುಗೆ ಮಾಡ್ಲಿಕ್ಕೆ ಬೇಜಾರು, ಫುಡ್ ಆರ್ಡರ್ ಮಾಡೋಣ, ಫಸ್ಟ್ ಆ ಸಂಸ್ಕೃತಿಯಿಂದ ಈಚೆ ಹೋಗ್ಬೇಕು. ಹಿಂದೆಗಡೆ ಇಂಗ್ರೀಡಿಯೆಂಟ್ಸ್ ಲಿಸ್ಟನ್ನು ನೋಡಿದ್ರೆ ಎಷ್ಟೊಂದು ನಮ್ಗೆ ಅರ್ಥ ಆಗಲ್ಲ. ಪ್ರಿಸರ್ವೇಟಿವ್ಸ್, ಪರ್ಮಿಟೆಡ್ ಕಲರ್ಸ್ ಅಂತ ಹಾಕ್ತಾರೆ, ಯಾವುದಂತ ಬರ್ತಿರಲ್ಲ. ಒಂದು 100ರಲ್ಲಿ ಇವತ್ತು ಎಷ್ಟು ಜನ ಬದುಕುಳಿಯೋ ಸಾಧ್ಯತೆ? ನಾವೆಲ್ಲರೂ ಅನ್ಕೊಳ್ಳೋದೇನೆಂದ್ರೆ ಕ್ಯಾನ್ಸರ್ಗೆ ಯಾವಾಗಲೂ ಸರ್ಜರಿನೇ ಮುಖ್ಯವಾದಂಥ ಟ್ರೀಟ್ಮೆಂಟ್ ಅಂತ. ಹೌದು. ಹಾಗಲ್ಲ. ಕೂದಲು ಬೀಳಬೇಡ್ದು ಅನ್ನೋದಕ್ಕೆ ಕೂಲ್ ಸ್ಕ್ಯಾಲ್ಪ್ ಥೆರಪಿ ಅಂತ ಒಂದಿದೆ. ಎಷ್ಟೋ ಮಟ್ಟಿಗೆ ಕೂದಲು ಉದುರೋದನ್ನು ಪ್ರಿವೆಂಟ್ ಮಾಡುತ್ತೆ. ತುಂಬ ದುಡ್ಡಿರೋರು ಹೆಂಗೋ ಬದುಕೊಂಡ್ಬಿಡ್ತಾರೆ. ಈ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸಿಗೆ ಈ ಥರ ರೋಗಗಳು ಬಂದರೆ ಅವ್ರಿಗೆ ಮೇ ಬಿ ಡೆತ್ ಈಸ್ ದ ಓನ್ಲಿ ಆಪ್ಷನ್, ಅದನ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ ಅನ್ನುವ ಒಂದು ಮಾತನ್ನ ಕೇಳ್ತೀವಿ. ಸ್ಟೀವ್ ಜಾಬ್ಸ್ ಹತ್ರ ತುಂಬ ದುಡ್ಡಿತ್ತು, ಸತ್ಯ ಅಲ್ವಾ? ಯಾಕೆ ಬರುತ್ತೀಗ? ಸಂಸದರು ಕೂಡ ಆಗಿದ್ರು. ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಅವ್ರು ಚಿಕಿತ್ಸೆ ಪಡ್ಕೊಂಡ್ಬರ್ಬೋದು, ಸರಿನಾ? ಅವ್ರನ್ನೇ ಕುಳಿಸ್ಕೊಳಕ್ಕಾಗಲಿಲ್ಲ. ಅಮ್ಮ ಕೇಳ್ಕೊಂತು, ನಾನು ಇವು ಯಾವುದು ಮಾಡಿಸ್ಕೊಳಕ್ಕಾಗಲ್ಲ, ರೇಡಿಯೇಷನು ಮಾಡಿಸ್ಕೊಳಕ್ಕಾಗಲ್ಲ, ಸರ್ಜರಿ ಮಾಡಿಸ್ಕೊಳಕ್ಕಾಗಲ್ಲ, ಕೀಮೊಥೆರಪಿ ಮಾಡಿಸ್ಕೊಳಕ್ಕಾಗಲ್ಲ, ಉಳಿದಿದ್ದು ಅದೊಂದೇ ದಾರಿ. ಟಮಾಕ್ಸಿಫೆನ್ ಮಾತ್ರೆಯನ್ನು ಹಾಕಿದ್ವಿ. ಅವತ್ತಿನ ಕಾಲಕ್ಕೆ ಆ ಟಮಾಕ್ಸಿಫೆನ್ ಮಾತ್ರೆ ಒಂದು ಮಾತ್ರೆ 15 ಪೈಸಾ. ಇವತ್ತೊಂದು ₹2 ₹3 ಒಂದು ಮಾತ್ರೆ ಅಷ್ಟೇ. ಆ ಮಾತ್ರೆಯನ್ನು ಹಾಕಿದ್ವಿ. ಅಮ್ಮ ಸರಿ ಸುಮಾರು 7-8 ವರ್ಷ ಚೆನ್ನಾಗಿತ್ತು. ದುಡ್ಡಿನ ಒಂದೇ ಕಾರಣದಿಂದ ಟ್ರೀಟ್ಮೆಂಟಿಂದ ಅಥವಾ ಚಿಕಿತ್ಸೆಯಿಂದ ವಂಚಿತ ಆಗೋದು ಸೂಕ್ಷ್ಮ ಅಥವಾ ವಿವೇಚನೆಯುಕ್ತ ತೀರ್ಮಾನ ಅಲ್ಲ. ಹೆಣ್ಣು ಮಕ್ಕಳಿಗೆ ಸ್ತನದ ಕ್ಯಾನ್ಸರ್ ಅವ್ರ ತಾಯಿಗಿತ್ತು ಅಂತ ಇಟ್ಕೊಳ್ಳಿ, ಆ ತಾಯಿಗೆ 45ನೇ ವಯಸ್ಸಿಗೆ ಬಂತು ಅಂತ ಇಟ್ಕೊಳ್ಳಿ. ಮಗಳಿಗೆ ಏನು ಹೇಳ್ಕೊಡ್ತೀವಿ ಅಂದರೆ ಬೆಳ್ಳುಳ್ಳಿ 8 out of 10. ಫಿಶ್ ಪ್ರಾಬಬ್ಲಿ 1 or 2 out of 10. ಸಕ್ಕರೆ ತಿನ್ನೋದ್ರಿಂದ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ. ಇಟ್ಸ್ ಎ ಮಿತ್. ಸಕ್ಕರೆ ಸ್ಕಿನ್ ಟೈಟ್ ವೇರ್ಸ್ ಯೂಸ್ ಮಾಡೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ ಆಗುತ್ತೆ. ಇಟ್ಸ್ ಫ್ಯಾಕ್ಟ್. ಹೇರ್ ಕಲರ್, ಡಿಯೋಡ್ರೆಂಟ್, ಲಿಪ್ಸ್ಟಿಕ್ ಇವುಗಳಿಂದ ಕ್ಯಾನ್ಸರ್ ಬರುತ್ತೆ. ಸತ್ಯ. ಬೇಡ ಕಣ್ರೋ, ಇದನ್ನ ಮಾಡಬೇಡಿ, ನಿಮಗೆ ಕ್ಯಾನ್ಸರ್ ಆಗ್ಬಿಡುತ್ತೆ, ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ವಲ್ಲ ಅಂತ ತುಂಬ ಡೆಡ್ಲಿ ರಾಂಗ್ ಪ್ರಾಕ್ಟೀಸ್ ಅಂತ ನಿಮ್ಗೆ ಯಾವ್ದು ಅನ್ಸುತ್ತೆ? ಎರಡು ತುಂಬ ಅನಿಸುತ್ತೆ. ಇವಾಗ ನಾವು ಲೈಫ್ ಸ್ಟೈಲ್ ಅಂತಾನೆ ಮಾತಾಡ್ತಿರೋದ್ರಿಂದ ಸಾಮಾನ್ಯವಾಗಿ ಅಡುಗೆ ಮನೆ ಕ್ಯಾನ್ಸರ್ಗೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ತಿದೆ ಇತ್ತೀಚಿನ ದಿನಗಳಲ್ಲಿ ಅಂತ ನಿಮ್ಗೆ ಅನ್ಸುತ್ತೆ? ಹೌದು, ಇತ್ತೀಚಿನ ದಿನಗಳಲ್ಲಿ ಇದು ನಮ್ಮ ಹೆಣ್ಮಕ್ಳುಗಳು ತುಂಬಾ ಸೋಮಾರಿ ಆಗಿದ್ದಾರೆ. ಹೆಣ್ಮಕ್ಳೇ ಅಂತ ಕರಿ ಕೊಡೋದು. ಇವತ್ತು ಪ್ರತಿಯೊಬ್ಬರು ಪ್ರತಿ ಕೆಲಸವನ್ನು ಕಲಿಬೇಕು. ಅಡುಗೆ ಮನೆಯಲ್ಲಿರೋರು ಗಂಡಸು ಕಲಿಬೇಕು, ಅಡುಗೆ ಹೆಂಗಸು ಕಲಿಬೇಕು. ಕರೆಕ್ಟ್. ಆ ಲೆಕ್ಕದಲ್ಲಿ ನಾವು ಇವತ್ತು ನನಗೆ ಅಡುಗೆ ಮಾಡ್ಲಿಕ್ಕೆ ಬೇಜಾರು, ಫುಡ್ ಆರ್ಡರ್ ಮಾಡೋಣ, ತುಂಬಾ ಆ್ಯಪ್ಗಳಿವೆ. ಫಸ್ಟ್ ಆ ಸಂಸ್ಕೃತಿಯಿಂದ ಈಚೆ ಬರಬೇಕು. ಸಾಧ್ಯ ಆದಷ್ಟು ನಾವು ನಮ್ಮ ಅಡುಗೆ ನಾವು ಮಾಡ್ಕೊಳ್ಬೇಕು. ಫ್ರೆಶ್ಲಿ ಕುಕ್ಡ್ ಮನೆಯಲ್ಲಿ ನಮ್ಮ ಅಡುಗೆಯಲ್ಲಿ ನಾವು ಮಾಡ್ಕೊಳ್ಬೇಕು. ನಾವು ಅಡುಗೆಗೆ ಬಳಸುವಂಥ ಪದಾರ್ಥಗಳನ್ನು ನಾವೇ ತಂದು ಪುಡಿಗಳನ್ನು ಇವುಗಳನ್ನು ಕೂಡ ಮನೇಲಿ ಮಾಡ್ಕೊಳ್ಳೋದು ಅತಿ ಸೂಕ್ತ. ಯಾವುದನ್ನ ಯಾವ ರೀತಿಯಾದಂಥ ಬೆಳಕೆಗಳನ್ನು ಮಾಡಿರ್ತಾರೆ ನಮಗೆ ಗೊತ್ತಿರಲ್ಲ. ಜೊತೆಲಿ ಎಷ್ಟೊಂದು ನಾವು ಹಿಂದೆಗಡೆ ಇಂಗ್ರೀಡಿಯೆಂಟ್ಸ್ ಲಿಸ್ಟನ್ನು ನೋಡಿದ್ರೆ ಎಷ್ಟೊಂದು ನಮ್ಗೆ ಅರ್ಥ ಆಗಲ್ಲ. ಆಕ್ಚುಲಿ ಹೌದು ಅಲ್ವಾ? ಪ್ರಿಸರ್ವೇಟಿವ್ಸ್, ಪರ್ಮಿಟೆಡ್ ಕಲರ್ಸ್ ಅಂತ ಹಾಕ್ತಾರೆ, ಯಾವುದಂತ ಬರ್ದಿರಲ್ಲ. ಪರ್ಮಿಟೆಡ್ ಇರಬಹುದು, ಯಾವ ಪ್ರಮಾಣದಲ್ಲಿ ನಮಗೆ ಗೊತ್ತಾಗಲ್ಲ. ಸರಿ, ಅವೆಲ್ಲ ಏನೇ ಇದ್ರೂ ಅವೆಲ್ಲಕ್ಕಿಂತ ರಿಸ್ಕ್ ಬೇಡ ಅನ್ನೋದಾಯಿತು ಅಂದರೆ ನಮ್ಮ ಮನೆಯ ಪದಾರ್ಥಗಳನ್ನು ನಾವೇ ರೆಡಿ ಮಾಡ್ಕೊಳ್ಳಿಕ್ಕೆ ಅತಿ ಹೆಚ್ಚೇನು ಸಮಯ ತೆಗೆದುಕೊಳ್ಳಲ್ಲ. ಸರಿನಾ? ಅದು ಯಾವುದಕ್ಕೂ ಇವಾಗ 10 ವರ್ಷ ಮುಂಚೆ ಸತ್ತೋಗೋದ್ಕಿಂತ ಕಾಯಿಲೆ ಬಂದು ಆದ್ಮೇಲೆ ಇವೆಲ್ಲ ಮಾಡ್ಕೊಳ್ಳಿಕ್ಕೆ ನಮ್ಗೆ ದಿನ 10 ನಿಮಿಷ ನಮಗೆ ನಾವೇ ಸಮಯ ತೆಗೆದುಕೊಂಡು ಮಾಡ್ಕೊಂಡ್ರೆ ಆರೋಗ್ಯವಾಗಿ ಬದುಕೋಣ. ಬರೀ ಇದೊಂದು ಕ್ಯಾನ್ಸರ್ ಕಾಯಿಲೆಗೆ ಒಂದಕ್ಕೆ ಅಂತಲ್ಲ, ಎಷ್ಟೋ ಕಾಯಿಲೆಗಳಿಗೆ ಇದನ್ನ ಇದು ಅನ್ವಯ ಆಗುತ್ತೆ. BP ಇರ್ಬೋದು, ಸಕ್ಕರೆ ಕಾಯಿಲೆ ಇರ್ಬೋದು, ಬೇರೆ ರೀತಿಯ ಸಮಸ್ಯೆಗಳಿರ್ಬೋದು, ಇವೆಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಇನ್ನು ಊಟದ ಪದಾರ್ಥಗಳಲ್ಲದೆ ಅಡುಗೆ ಮನೆಯ ಬೇರೆ ಯಾವ ರೀತಿಯ ವಸ್ತುಗಳು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ? ವಸ್ತುಗಳು ಅನ್ನೋದಕ್ಕೆ ಅಂತಂದ್ರೆ ಈ ನಾನ್ ಸ್ಟಿಕ್ ಕುಕ್ವೇರ್ಗಳು, ಸರಿನಾ? ಸುಲಭಕ್ಕೆ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಬಳಸುವಂಥದ್ದನ್ನು ತಪ್ಪಿಸ್ಬೇಕು. ಅಡುಗೆ ಎಣ್ಣೆ ಬಗ್ಗೆ ಆಗಲೇ ಮಾತಾಡಿದ್ವಿ. ಅಡುಗೆ ಎಣ್ಣೆ ಬಗ್ಗೆ ಸ್ವಲ್ಪ ನಿಗಾ ಇರಬೇಕು. ಹೌದು, ಅದ್ರ ಬಗ್ಗೆ ನಿಗಾ ಇರಬೇಕು. ಸಾಧ್ಯ ಆದಷ್ಟು ನಮ್ಮ ಅಲ್ಯೂಮಿನಿಯಂ ಪಾತ್ರೆಗಳನ್ನು ಅವಾಯ್ಡ್ ಮಾಡಿ. ಅದ್ರ ಬಗ್ಗೆ ನಿರ್ದಿಷ್ಟವಾದಂತಹ ಯಾವುದೇ ಇದಿಲ್ಲ. ಆದರೆ ಅಲ್ಯೂಮಿನಿಯಂ ಏನಕ್ಕೆ ಹೇಳ್ತೀವಿ ಅಂತಂದರೆ ಅದು ಸ್ಟೀಲ್ನಷ್ಟು ಗಟ್ಟಿ ಅಲ್ಲ. ಉಜ್ತಾ ಅದು ಎದೊಳತ್ತೆ. ಬರ್ತಾ ಅಲ್ಯೂಮಿನಿಯಂ ಪಾತ್ರೆ ತೆಳ್ಳಾಗತ್ತೆ. ಎಲ್ಲೋಗುತ್ತದು, ಸರಿನಾ? ಆಹಾರದಲ್ಲಿ ಸೇರ್ಕೊಂಡು ಒಂದಷ್ಟು ತೊಳೆದಾಗ ಆಹಾರ ಚಾಚೆ ಹೋಗ್ಬೋದು, ಒಂದು ಸ್ವಲ್ಪ ಆದ್ರೂ ದೇಹದೊಳಕ್ಕೆ ಹೋಗುತ್ತೆ. ಸೊ ಈ ರೀತಿಯಾದಂಥ ಟಾಕ್ಸಿನ್ಸ್ಗಳ ಅವಾಯ್ಡ್ ಮಾಡ್ಬೋದು. ನೀರಿನ ಶುಭ್ರತೆ ಬಗ್ಗೆ ತುಂಬ ಜ್ಞಾನ ಕೊಡಿ. ಅದು ಕೂಡ ತುಂಬಾ ಅವಶ್ಯಕ. ಪ್ಲಾಸ್ಟಿಕ್ ಕಂಟೈನರ್ಸ್ಗಳನ್ನು ಬಳಸುವಂಥದ್ದು, ಬಿಸಿಲಲ್ಲಿ ಇಟ್ಟಿರ್ತಕ್ಕಂತಹ ಪ್ಲಾಸ್ಟಿಕ್ ಕಂಟೈನರ್ಗಳನ್ನು ಬಳಸೋದನ್ನ ತಪ್ಪಿಸಿ. ಪ್ಲಾಸ್ಟಿಕ್ ಕಂಟೈನರ್ಸ್ಗಳನ್ನು ಸಂಪೂರ್ಣವಾಗಿ ವರ್ಜ ಮಾಡಿ.
ಪ್ಲಾಸ್ಟಿಕ್ಕನ್ನು ನೀವು ಮೈಕ್ರೋವೇವಲ್ಲಿ ಪ್ಲಾಸ್ಟಿಕ್ಕಲ್ಲಿ ಇಟ್ಟು ಅದನ್ನು ಬಿಸಿ ಮಾಡೋದು. ಮೈಕ್ರೋವೇವ್ ತೊಂದರೆ ಕೊಡಲ್ಲ, ಮೈಕ್ರೋವೇವ್ ತೊಂದರೆ ಕೊಡಲ್ಲ. ಆದರೆ ಅದೇನು ಮಾಡುತ್ತೆ, ಬಿಸಿ ಆದಾಗ ಮೈಕ್ರೋ ಪ್ಲಾಸ್ಟಿಕ್ಸನ್ನು ರಿಲೀಸ್ ಮಾಡುತ್ತೆ. ಅದು ಊಟದ ಜೊತೆ ಬೆರ್ಕೊಳ್ಳುತ್ತೆ, ದೇಹದೊಳಗೆ ಹೋಗುತ್ತೆ. ಮೈಕ್ರೋ ಪ್ಲಾಸ್ಟಿಕ್ಸು DNA ಚೇಂಜಸ್ಗೆ ಕಾರಣ ಆಗ್ತದೆ. ಸೊ ಹಾಗಾಗಿ ಈ ಪ್ಲಾಸ್ಟಿಕ್ಕಲ್ಲಿ ನೀವು ಮೈಕ್ರೋವೇವ್ ಬಿಸಿ ಮಾಡ್ತಕ್ಕಂಥದ್ದು, ತುಂಬ ಬಿಸಿ ಇರತಕ್ಕಂಥದ್ದನ್ನ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕ್ಕೊಂಡು ತಿನ್ನೋ ಅಂಥದ್ದು, ಆ ನಂತರ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಕುಡಿಯೋಂಥದ್ದು ಎಲ್ಲವನ್ನು ತಪ್ಪಿಸಿ. ನಿಮ್ಮ ಪ್ಲಾಸ್ಟಿಕ್ ಬಾಟ್ಲ್ ಎಷ್ಟೇ ಚೆನ್ನಾಗಿದ್ರು, ನಾವು ಪೋರ್ಟಬಲ್ ಬಾಟಲ್ಸ್ಗಳು ಇಟ್ಕೊಂಡು, ಸಿಂಗಲ್ ಯೂಸ್ ಬಾಟಲ್ಸ್ಗಳಲ್ಲ, ಬಾಟಲ್ 6 ತಿಂಗಳಿಗಿಂತ ಹೆಚ್ಚಿಗೆ ಬಳಸಬೇಡಿ. ಚೆನ್ನಾಗಿದ್ರು ಕೂಡ ಅದನ್ನ ರೀಸೈಕಲಿಂಗ್. ನಮ್ಮಲ್ಲಿ ಒಂದು ಸೈಕಾಲಜಿ ಇದೆ, ಅದಾಗೆ ಹೋಗೋ ತನಕ ನಾವೇನು ಹೌದೌದು, ನಮ್ಮ ಭಾರತೀಯರ ಒಂದು ಅಭ್ಯಾಸ. ಹೌದೌದು, ಅದು ಕೆಟ್ಟ ಅಭ್ಯಾಸ, ಒಳ್ಳೆ ಅಭ್ಯಾಸ, ಹೇಗ್ ಬೇಕಾದ್ರೆ ಅಂದ್ಕೊಳ್ಳಿ, ಆ ಅಭ್ಯಾಸ ಇದೆ. ಆಮೇಲೆ ಪ್ಲಾಸ್ಟಿಕ್ ಅನ್ನ ಬಳಕೆಯನ್ನ ಸಾಧ್ಯ ಆದಷ್ಟು 0 ಮಟ್ಟಕ್ಕೆ ತೆಗೆದುಕೊಂಡ್ಬರ್ತಕ್ಕಂಥದ್ದು ನಮ್ಮೆಲ್ಲರದ್ದು ಕರ್ತವ್ಯ. ಮೈಕ್ರೋ ಪ್ಲಾಸ್ಟಿಕ್ಸ್ ಅನ್ನೋದು ನಮ್ಮ ಪ್ರತಿ ಆಹಾರದಲ್ಲೂ ಸೇರ್ಕೊಂಡು ನಮಗೆ ತುಂಬಾ ಹಾನಿ ಮಾಡ್ತಾ ಇದೆ. ನಮ್ಮ ಮುಂದಿನ ಪೀಳಿಗೆಗೆ ಈಗಿಂತ 10 ಪಟ್ಟು ಹೆಚ್ಚಿಗೆ ತೊಂದರೆ ಕೊಡುತ್ತೆ ಮೈಕ್ರೋ ಪ್ಲಾಸ್ಟಿಕ್ಸ್ ಅನ್ನೋದು. ಈ ಎಲ್ಲ ರಾಂಗ್ ಪ್ರಾಕ್ಟೀಸಸ್ಸು ಪರಿಣಾಮ ಬೀರ್ತಾ ಇದೆಯಲ್ಲ, ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಬಂದರೆ ಅಥವಾ ಅದರದ್ದು ಸಫರರ್ಸ್ ಅಂತ ಬಂದರೆ ಒಂದು 100ರಲ್ಲಿ ಇವತ್ತು ಎಷ್ಟು ಜನ ಬದುಕುಳಿಯೋ ಸಾಧ್ಯತೆ ಇದೆ? ನೋಡಿ, ಇವತ್ತಿನ ಪ್ರಪಂಚದಲ್ಲಿ ಅರ್ಧಕ್ಕಿಂತ ಹೆಚ್ಚು, ಸರಿಸುಮಾರು 3/4 ಭಾಗದಷ್ಟು ಜನನೇ ಪೂರ್ಣವಾಗಿ ವಾಸಿಯಾಗುವಂತ ಒಂದು ಸಂಭಾವನೆಗಳಿದೆ. ಮೊದಲು ದೊಡ್ಡ ಸರ್ಜರಿಗಳು ಬೇಕಾಗ್ತಾ ಇತ್ತು, ಈಗ ದೊಡ್ಡ ಸರ್ಜರಿಗಳು ಬೇಕಾಗಲ್ಲ. ಈಗ ರೊಬೋಟಿಕ್ಸ್ ಬಂದಿದೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗಳು ಬಂದಿದೆ. ಇವೆಲ್ಲವುಗಳು ಸ್ವಲ್ಪ ದುಡ್ಡಿನ ಕಾಸಿನಲ್ಲಿ ಸ್ವಲ್ಪ ಮೇಲ್ ಕಂಡ್ರೂ ಕೂಡ ಪೇಷಂಟ್ಗಳಿಗೆ ತುಂಬಾ ಸಹಾಯ ಮಾಡ್ತದೆ. ಅದೇ ತರ ರೇಡಿಯೇಷನ್ ಥೆರಪಿಗೆ ಬಂದ್ರೆ ಮೊದಲು ದೊಡ್ಡ ಟ್ರೀಟ್ಮೆಂಟ್ಗಳನ್ನು ಮಾಡಬೇಕಾಗ್ತಿತ್ತು, ದೊಡ್ಡ ಫೀಲ್ಡ್ಗಳನ್ನು ಹಾಕಬೇಕಾಗಿತ್ತು. ಹೀಗಂಗಲ್ಲ, ಟಾರ್ಗೆಟೆಡ್ ರೇಡಿಯೇಷನ್ ಮಾಡಬಹುದು. ಸೈಡ್ ಎಫೆಕ್ಟ್ಸು ಕಮ್ಮಿ, ನಿರ್ದಿಷ್ಟವಾದಂಥ ಪ್ರಖರವಾದಂಥ ಏಟು ಕ್ಯಾನ್ಸರ್ ಕಾಯಿಲೆಗೆ ಕೊಡುತ್ತದೋ, ಕ್ಯಾನ್ಸರ್ ಕಾಯಿಲೆನ ನಿರ್ನಾಮ ಮಾಡಲಿಕ್ಕೆ. ಅದೇ ರೀತಿಯಾಗಿ ಕೀಮೊಥೆರಪಿಗಳು ಕೂಡ, ಕೀಮೊಥೆರಪಿ ಒಳ್ಳೊಳ್ಳೆ ಡ್ರಗ್ಸ್ಗಳು ಬಂದಿದೆ, ಟಾರ್ಗೆಟೆಡ್ ಡ್ರಗ್ಸ್ಗಳು ಬಂದಿದೆ. ಅದು ನಿರ್ದಿಷ್ಟವಾಗಿ ಇದೇ ಜಾಗಕ್ಕೆ ಹೋಗಿ ಅದನ್ನು ಮಾತ್ರ ಕೊಲ್ಲುವಂಥ ಇದಿದೆ. ಮೊದಲು ಥರ ತುಂಬ ಸೈಡ್ ಎಫೆಕ್ಟ್ಸ್ಗಳು ಅವೆಲ್ಲವೂ ಅವಾಯ್ಡ್ ಆಗಿದೆ. ಮೊದಲು ಕೀಮೊಥೆರಪಿ ತೊಗೊಂಡ್ರೆ ತುಂಬ ವಾಂತಿ, ತುಂಬ ಬೇದಿ, ತುಂಬ ಸುಸ್ತು, ಅವೆಲ್ಲವೂ ತುಂಬ ಕ್ಷೀಣ ಆಗ್ತಾ ಇದೆ. ಈಗ ಟಾರ್ಗೆಟೆಡ್ ಥೆರಪೀಸ್ ತುಂಬ ಇನ್ಕ್ರೀಸ್, ತುಂಬ ಬಳಕೆಗೆ ಬರ್ತಾ ಇದೆ. ಆ ಬಳಕೆಗೆ ಬರ್ತಾ ಚಿಕಿತ್ಸೆ ಸುಲಭ ಆಗ್ತಾ ಇದೆ. ಆಮೇಲೆ ಪೇಷಂಟ್ಸ್ಗಳಿಗೆ ವಾಸಿ ಆಗುವಂಥ ಸಂಭಾವನೆ ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಖರ್ಚಿನ ಕಡೆ ಒಂದು ಸ್ವಲ್ಪ ನೋಡಬೇಕಾಗುತ್ತೆ. ಎಸ್ ಸರ್. ಡಾಕ್ಟರ್, ಇವಾಗ ನೀವು ಮಾತಾಡುವಾಗಲೂ ಒಂದಷ್ಟು ಟ್ರೀಟ್ಮೆಂಟ್ಗಳ ಹೆಸರು ಹೇಳಿದ್ರಿ. ಈ ಕ್ಯಾನ್ಸರ್ ಒಂದು ಸರ್ಜರಿ ಆದಮೇಲೆ ಹೀಲಿಂಗ್ ಪ್ರಾಸೆಸ್ನಲ್ಲಿ ಏನೇನು ಟ್ರೀಟ್ಮೆಂಟ್ಗಳು ಯಾವ್ಯಾವ ಹಂತದಲ್ಲಿ ಬರುತ್ತೆ? ನೋಡಿ, ನಾವೆಲ್ಲರೂ ಅನ್ಕೊಳ್ಳೋದೇನೆಂದ್ರೆ ಕ್ಯಾನ್ಸರ್ಗೆ ಯಾವಾಗಲೂ ಸರ್ಜರಿನೇ ಮುಖ್ಯವಾದಂಥ ಟ್ರೀಟ್ಮೆಂಟು ಅಂತ. ಹಾಗಲ್ಲ. ಕ್ಯಾನ್ಸರಲ್ಲಿ ಸರ್ಜರಿ, ಕೀಮೊಥೆರಪಿ ಮತ್ತು ರೇಡಿಯೇಷನ್ ಥೆರಪಿ. ಕೀಮೊಥೆರಪಿ ಅಂದರೆ ಇಂಜೆಕ್ಷನ್ಗಳ ಮುಖಾಂತರ ಕೊಡ್ತಕ್ಕಂಥದ್ದು, ರೇಡಿಯೇಷನ್ ಥೆರಪಿ ಅಥವಾ ವಿಕಿರಣ ಚಿಕಿತ್ಸೆ ಅನ್ನೋದು ಮಿಷಿನ್ಗಳ ಮುಖಾಂತರ ಕೊಡ್ತಕ್ಕಂಥದ್ದು, ಮತ್ತು ಸರ್ಜರಿ. ಮೂರೂ ಕೂಡ ಒಂದಕ್ಕೊಂದು ಸಹಾಯಾರ್ಥಕವಾಗಿ ನಿಲ್ಲುತ್ತೆ ಹೊರತು ಒಂದಕ್ಕೊಂದು ಕಾಂಪಿಟೇಷನ್ ಆಗಿ ನಿಂತ್ಕೊಳ್ಳಲ್ಲ. ಯೂಶಲಿ ಒಂದು ಕಾಮನ್ ಮ್ಯಾನ್ಸ್ ಪರ್ಸ್ಪೆಕ್ಟಿವ್ ಏನಿರುತ್ತೆ ಅಂದ್ರೆ, ಗೆಡ್ಡೆ ಬೆಳೆದಿದೆ, ಫಸ್ಟ್ ಸರ್ಜರಿ ಮಾಡಿ ಗೆಡ್ಡೆ ತೆಗೆದುಬಿಡ್ತಾರೆ. ಅಷ್ಟಕ್ಕೆ ಮುಗಿಯಲ್ಲ. ಏನಕ್ಕೆ ಅಂದರೆ ಕ್ಯಾನ್ಸರ್ ಅನ್ನೋದು ಯಾವಾಗ ಬೇಸ್ಮೆಂಟ್ ಮೆಂಬ್ರೇನ್ ಅಂತ ಕರಿತೀವಿ ನಾವು. ಪ್ರತಿ ಅಂಗಕ್ಕೂ ಒಂದು ಬೇಸ್ಮೆಂಟ್ ಮೆಂಬ್ರೇನ್ ಅಂತ ಇರುತ್ತೆ. ಅದನ್ನು ಬ್ರೀಚ್ ಮಾಡ್ತು ಅಂದರೆ ಅದು ಸಿಸ್ಟಮಿಕ್ ಡಿಸೀಸ್, ಅಂದರೆ ದೇಹದಲ್ಲಿ ಎಲ್ಲಿ ಬೇಕಾದ್ರೂ ಹರಡ್ಕೊಂಡಿರತಕ್ಕಂಥ ಸಾಧ್ಯತೆ ಉಂಟಿರುತ್ತೆ. ಸೊ ಹಾಗಾಗಿ ಸರ್ಜರಿಲಿ ಏನು ಮಾಡ್ತೀವಿ, ಕಣ್ಣಿಗೆ ಕಾಣುವಂಥ ಗೆಡ್ಡೆನ ಮಾತ್ರ ತೆಗಿತೀವಿ. ಈಗ ಕಣ್ಣಿಗೆ ಕಾಣದೆ ಅಲ್ಲಿ ಹರಡಿರ್ತಕ್ಕಂಥದ್ದು ಅಲ್ಲೇ ಉಳ್ಕೊಂಡಿರುತ್ತೆ, ದೇಹದಲ್ಲಿ ಎಲ್ಲಿ ಬೇಕಾದ್ರೆ ಇರ್ಬೋದು. ಆ ದೇಹದಲ್ಲಿ ಎಲ್ಲಿ ಬೇಕಾದ್ರೂ ಉಳ್ಕೊಂಡಿರೋದಕ್ಕೆ ಕೀಮೊಥೆರಪಿ ಬೇಕಾಗ್ತದೆ. ಅದೇ ಜಾಗದಲ್ಲಿ ಕಾಣದೇ ಇರ್ತಕ್ಕಂಥ ಉಳ್ಕೊಂಡಿರ್ತಕ್ಕಂಥ ಕಾಯಿಲೆಗಳಿಗೆ ರೇಡಿಯೇಷನ್ ಥೆರಪಿ ಬೇಕಾಗುತ್ತೆ. ಈಗ ಎಷ್ಟೋ ಕಾಯಿಲೆಗಳಿಗೆ ರೇಡಿಯೇಷನ್ ಥೆರಪಿಯಿಂದನೇ ಸಂಪೂರ್ಣವಾಗಿ ಗುಣಪಡಿಸ್ಬೋದು, ಎಷ್ಟೋ ಕಾಯಿಲೆಗೆ ಕೀಮೊಥೆರಪಿಯಿಂದನೇ ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಕೆಲವು ಕಾಯಿಲೆಗಳಿಗೆ ಮತ್ತು ಅರ್ಲಿ ಸ್ಟೇಜ್ ಕ್ಯಾನ್ಸರ್ಗಳಿದ್ದರೆ ಬರೀ ಸರ್ಜರಿಲಿ ಟ್ರೀಟ್ಮೆಂಟ್ ಮುಗಿದೋಗ್ತದೆ. ಅದಕ್ಕೇನೆ ಯಾವಾಗಲೂ ಚಿಕ್ಕದಾಗಿದ್ದಾಗಲೇ ಕಾಯಿಲೆ ತೋರಿಸ್ಕೊಡಿ ಅಂತ ಹೇಳೋದು. ಸರಿನಾ? ಸುಲಭವಾಗಿ ಆಗ್ತದೆ, ಖರ್ಚು ಕಮ್ಮಿ, ಮತ್ತು ಪೂರ್ಣವಾಗಿ ವಾಸಿ ಆಗುವಂಥ ಸಂಭಾವನೆ ತುಂಬ ಜಾಸ್ತಿ ಇರುತ್ತೆ. ಓಕೆ, ನೀವು ಅವಾಗಲೇ ಮಾತಾಡುವಾಗ ಒಂದು ಟರ್ಮ್ ಯೂಸ್ ಮಾಡಿದ್ರಿ, ಟಾರ್ಗೆಟೆಡ್ ಥೆರಪಿ ಅಂತ ಹೇಳಿ. ಅಂದರೆ ಯೂಶಲಿ ಜನ ಏನು ಅನ್ಕೊಳ್ತಾರೆ ಅಂದರೆ, ನಾನು ಕೇಳಿರೋ ಹಾಗೆ ಕೂಡ ಕೀಮೊಥೆರಪಿ ಮಾಡಿದಾಗ ಹೆಲ್ದಿ ಸೆಲ್ಸ್ ಮೇಲೂ ಎಫೆಕ್ಟ್ ಆಗುತ್ತದು, ಇನ್ನೂ ವೀಕ್ ಆಗ್ತಾರೆ, ತುಂಬ ಸುಸ್ತು ಪಡ್ತಾರೆ. ಕೀಮೋ ಮಾಡಿಸಿದಾಗ ಅವ್ರ ಪರಿಸ್ಥಿತಿ ತುಂಬ ಡಿಪೆಂಡೆನ್ಸಿ ಇರುತ್ತೆ, ಇದೆಲ್ಲ ಕೇಳಿದ್ದೀವಿ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಸ್ವಲ್ಪ ಮಟ್ಟಿಗೆ ಇರುತ್ತೆ, ಸ್ವಲ್ಪ ಮಟ್ಟಿಗೆ ಸುಸ್ತಾಗುತ್ತೆ, ನಾರ್ಮಲ್ ಟಿಶ್ಯೂ ಮೇಲೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಕೀಮೊಥೆರಪಿ ಕೆಲಸ ಮಾಡೋದು ಹೇಗೆ ಅಂದರೆ, ಎನಿ ಫಾಸ್ಟ್ ಡಿವೈಡಿಂಗ್ ಸೆಲ್ ಅದನ್ನು ಸಾಯಿಸುತ್ತೆ. ಸೊ ಕ್ಯಾನ್ಸರ್ ಕಾಯಿಲೆ ಕೂಡ ಫಾಸ್ಟ್ಲಿ ಡಿವೈಡಿಂಗ್ ಸೆಲ್. ಸೊ ಅದರಿಂದ ಅದು ಬೇಗ ಕೀಮೊಥೆರಪಿ ಅದನ್ನು ಸಾಯಿಸೋ ರೀತಿಯಲ್ಲೇ
ಬೇರೆ ಅಂಗಗಳು ಅಂದರೆ ನಮ್ಮ ಬ್ಲಡ್ ಅದು ಕೂಡ ಫಾಸ್ಟ್ ಡಿವೈಡಿಂಗ್ ಸೆಲ್. ಕರೆಕ್ಟು. ಸೊ ಅದ್ರ ಮೇಲೆ ಪರಿಣಾಮ ಬೀರುತ್ತೆ. ಕೂದಲು ಅದ್ರ ಮೇಲೆ ಪರಿಣಾಮ ಬೀಳುತ್ತೆ. ಮತ್ತು ನಮ್ಮ ಬಾಯಿನ ಒಳಪದರಗಳು ಮತ್ತು ಕರುಳಿನ ಒಳಪದರಗಳು ಅವು ಫಾಸ್ಟ್ ಡಿವೈಡಿಂಗ್ ಸೆಲ್ಸ್, ಅದ್ರ ಮೇಲೆ ಪರಿಣಾಮ ಬೀಳುತ್ತೆ. ಸೊ ಅದು ಪರಿಣಾಮ ಬಿದ್ದಾಗ ಏನಾಗುತ್ತೆ, ಪೇಷಂಟ್ಗಳಿಗೆ ಊಟ ಮಾಡೋಕ್ಕಾಗಲ್ಲ, ಊಟ ಜೀರ್ಣ ಸರಿಯಾಗಲ್ಲ, ಬೇದಿ ವಾಂತಿ ಆಗುತ್ತೆ, ಕೂದಲು ಉದುರುತ್ತೆ, ಇವುಗಳಿಂದ ತೊಂದರೆಗಳಾಗ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಈಗ ಪ್ರಾಸೆಸ್ ಅಲ್ಲಿ ಅದಾಗುತ್ತೆ, ಬಟ್ ವಿ ಕ್ಯಾನ್ ರಿಕವರ್ ಒಂದು ಪಾಯಿಂಟ್, ರಿಕವರ್ ಸಮಯ ಕೊಟ್ಟರೆ ರಿಕವರ್ ಆಗುತ್ತೆ. ಎರಡನೇದು ಈ ಬ್ಲಡ್ ಕೌಂಟ್ಸ್ ಕಮ್ಮಿ ಆಗಬಾರ್ದು ಅನ್ನೋದಕ್ಕೆ ಅದಕ್ಕೆ ಗ್ರೋತ್ ಫ್ಯಾಕ್ಟರ್ಸ್ ಅಂತ ಇಂಜೆಕ್ಷನ್ಗಳು ಬಂದಿದೆ ಸಪೋರ್ಟಿವ್ಗೆ. ಸೊ ಅದನ್ನು ಕೊಡ್ತೀವಿ. ಕೂದಲು ಬೀಳಬೇಡ್ದು ಅನ್ನೋದಕ್ಕೆ ಕೂಲ್ ಸ್ಕ್ಯಾಲ್ಪ್ ಥೆರಪಿ ಅಂತ ಒಂದಿದೆ. 100% ಪರಿಣಾಮ ಬೀರುತ್ತೆ ಅಂತ ಹೇಳೋಕ್ಕಾಗಲ್ಲ, ಆದರೆ ಎಷ್ಟೋ ಮಟ್ಟಿಗೆ ಕೂದಲು ಉದುರೋದನ್ನು ಪ್ರಿವೆಂಟ್ ಮಾಡುತ್ತೆ. ಅದೇ ರೀತಿಯಾದಂಥ ಬಾಯಿ ಹುಣ್ಣುಗಳು ಮತ್ತು ಕರುಳು ಇವೆಲ್ಲ ಹುಣ್ಣಾಗಬಾರ್ದು ಅಂತ ಅದಕ್ಕೆ ಆದಂಥ ಮೆಡಿಕೇಶನ್ಸ್ ಬಂದಿದೆ. ಸೊ ಕೀಮೋ ಜೊತೆಗೆ ಪ್ಯಾರಲಲಿ ಇದನ್ನು ಎಲ್ಲ ಎಸ್, ಅದ್ರ ಜೊತೆಲಿ ಇದನ್ನು ತೆಗೆದುಕೊಂಡಾಗ ಅಡ್ಡ ಪರಿಣಾಮಗಳನ್ನು ಕಂಟ್ರೋಲ್ ಮಾಡಬಹುದು. ಅದರಿಂದ ಎಷ್ಟು ಅಡ್ವಾನ್ಸ್ ಆಗಿದೆ ಅದನ್ನ ಹೇಳ್ತಿದ್ವಿ. ವಿಜ್ಞಾನನು ತುಂಬಾ ಬೆಳೆದಿದೆ. ಹಾಗಾಗಿ ಮೊದಲು 4ನೇ ಸ್ಟೇಜ್ ಬಂದ ಹೇಳಿದ್ನಲ್ವಾ, 4ನೇ ಸ್ಟೇಜ್ ಬಂದ್ರೆ ಸತ್ತೋಗ್ತಾರೆ ಅನ್ಕೊಳ್ತಾ ಇದ್ವಿ. ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ. ಈಗ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ದು ಕಾಸ್ಟಿಂಗ್ ಅಂತ ನೋಡೋದಾದ್ರೂ ನಾನು ತುಂಬ ಜನ ಹೇಳೋದನ್ನ ಕೇಳಿದ್ದೀನಿ. ನನ್ನ ಕ್ಲೋಸ್ ನನ್ನ ಒಬ್ಬರು ಪರ್ಸನ್ ಕೂಡ ನನ್ನ ಸರ್ಕಲಲ್ಲಿ ಅವರು ಕೂಡ ಐ ಲಾಸ್ಟ್ ಹರ್ ಬೇಸಿಕ್ಲಿ. ಏನಂದರೆ ತುಂಬ ದುಡ್ಡಿರೋರು ಹೆಂಗೋ ಬದುಕೊಂಡ್ಬಿಡ್ತಾರೆ. ಈ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸಿಗೆ ಈ ಥರ ರೋಗಗಳು ಬಂದರೆ ಅವ್ರಿಗೆ ಮೇ ಬಿ ಡೆತ್ ಈಸ್ ದ ಓನ್ಲಿ ಆಪ್ಷನ್, ಅದನ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ ಅನ್ನುವ ಒಂದು ಮಾತನ್ನು ಕೇಳ್ತೀವಿ. 2 ಉದಾಹರಣೆ ಕೊಟ್ಟು ಇದಕ್ಕೆ ಪ್ರಶ್ನೆಗೆ ಉತ್ತರ ಹೇಳ್ತೀನಿ. ಪ್ಲೀಸ್. ಸ್ಟೀವ್ ಜಾಬ್ಸ್ ಹತ್ರ ತುಂಬ ದುಡ್ಡಿತ್ತು, ಸತ್ಯ ಅಲ್ವಾ? ಪ್ರಪಂಚದಲ್ಲಿ ಒನ್ ಆಫ್ ದಿ ರಿಚೆಸ್ಟ್. ಯಾಕೆ ಬದುಕಲಿಲ್ಲ? ಸರಿನಾ? ಅವ್ರನ್ನೂ ಬಿಡಿ. ನಮ್ಮ ಸಂಸದರಾದವರು ಅನಂತ್ ಕುಮಾರ್ ಅವರು, ಹೌದು, ದೇಶನೇ ರೆಡಿ ಇತ್ತು. ಅವರು ನಮ್ಮ ಮಾಡ್ಲಿಕ್ಕೆ ಸರ್ ಅವ್ರದ್ದೇ ಗೌರ್ಮೆಂಟ್ ಇತ್ತು. ಸೊ ಹಾಗಾಗಿ ಸಂಸದರು ಕೂಡ ಆಗಿದ್ರು. ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಅವ್ರು ಚಿಕಿತ್ಸೆ ಪಡ್ಕೊಂಡ್ಬರ್ಬೋದಿತ್ತು. ಸರಿನಾ? ಅವ್ರನ್ನ ಯಾಕೆ ಉಳಿಸ್ಕೊಳಕ್ಕಾಗಲಿಲ್ಲ? ಸುಷ್ಮಾ ಸ್ವರಾಜ್ ಅವ್ರಿಗೇನಾಯಿತು ಅಲ್ವಾ? ದುಡ್ಡಿದ್ರೆ ಮಾತ್ರ ನಾನು ಬದುಕೊಂಡ್ಬಿಡ್ತೀನಿ ಅನ್ನೋದು ಬಹಳ ತಪ್ಪು. ಸರಿನಾ? ಇನ್ನೊಂದು ಉದಾಹರಣೆ ಕೊಡ್ತೀನಿ. ನನ್ನ ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ನನ್ನ ಆಂಕಾಲಜಿ ಓದಬೇಕಾದ್ರೆ ಒಂದು ಹೆಂಗಸು ಬಂದರು, ಬ್ರೆಸ್ಟ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್. ಅವರಿಗೆ ಯಾರೂ ಸಪೋರ್ಟ್ ಸಿಸ್ಟಮ್ ಇಲ್ಲ. ಗಂಡ ಸತ್ತೋಗಿದ್ದಾನೆ, ಮಕ್ಕಳಾಗಿಲ್ಲ. ಒಬ್ಬರೇ ಒಂಟಿ ಹೆಂಗಸು. ತಮಿಳುನಾಡಿಂದ ಲವ್ ಮ್ಯಾರೇಜ್ ಆಗಿ ಬೆಂಗಳೂರಿಗೆ ಬಂದುಬಿಟ್ಟಿದ್ದಾರೆ. ಅವ್ರ ತಾಯಿ ಮನೆ ಕಡೆ ಸಂಪರ್ಕ ಯಾವುದೂ ಇಲ್ಲ. ಬೆಂಗಳೂರಲ್ಲಿ ಯಾರೂ ಸ್ನೇಹಿತರಿಲ್ಲ. ಗಂಡ ಸತ್ತೋಗಿದ್ದಾರೆ, ಮಕ್ಕಳು ಹುಟ್ಟಲೇ ಇಲ್ಲ. ಸ್ತನದ ಕ್ಯಾನ್ಸರ್. ಅವರಿಗೆ ಆಪರೇಷನ್ ಮಾಡ್ತೀವಿ, ಟ್ರೀಟ್ಮೆಂಟ್ ಕೊಡ್ತೀವಿ. ರಾಮಯ್ಯ ಆಸ್ಪತ್ರೆ ಅವ್ರಿಗೆ ಅವತ್ತು ತಯಾರಾಯಿತು, ನಿಮ್ಮ ಎಲ್ಲ ವೆಚ್ಚವನ್ನು ನಾವು ಭರಿಸ್ತೀವಿ, ಏನು ತೊಂದರೆ ಇಲ್ಲ, ಫ್ರೀ ಟ್ರೀಟ್ಮೆಂಟ್ ಆಗಲಿ, ಯಾಕಂದ್ರೆ ಮೆಡಿಕಲ್ ಕಾಲೇಜ್, ತೊಂದರೆ ಇಲ್ಲ, ನಾವು ಮಾಡ್ತೀವಿ ಅಂತ. ಮೆಡಿಕಲ್ ಕಾಲೇಜ್ಗಳು ಆ ರೀತಿಯಾದಂಥ ಸೇವೆಗಳನ್ನು ಮಾಡ್ತವೆ. ಸೊ ಮಾಡಿದಾಗ ಅವರು, ಆದರೆ ಒಂದೇ ಒಂದು, ನಿಮ್ಮ ಜೊತೆಲಿರೋಕೆ ಯಾರು ಕರ್ಕೊಂಬನ್ನಿ, ಒಬ್ರು ಬೇಕಲ್ಲ. ಒಂದು ಆಪರೇಷನ್ ಆಯ್ತು, ಮಲಗ್ದಾಗ ಯಾರಾದರೂ ಒಂದು ಲೋಟ ನೀರು, ಹಾಲು, ಗಂಜಿ, ಊಟ ಕೊಡ್ಲಿಕ್ಕೆ ಯಾರಾದ್ರು ಜೊತೆಲಿ ಬೇಕಾ? ಅಮ್ಮನಿಗೆ ಯಾರೂ ಇರಲಿಲ್ಲ. ಎಸ್, ಆ ಥರ ಪರಿಸ್ಥಿತಿಗಳಿದ್ದಾಗ ಅವರಿಗೆ ಒಂದು ERPR ಅಂತ ಒಂದು ಟೆಸ್ಟ್ ಮಾಡಿಸಿದ್ವಿ. ERPR ಹಾರ್ಮೋನ್ ಟೆಸ್ಟ್ ಪಾಸಿಟಿವ್ ಬಂತು. ಅಂದರೆ ಇವರಿಗೆ ಕ್ಯಾನ್ಸರ್ ಬಂದಿರಲಿಕ್ಕೆ ಹಾರ್ಮೋನಿನ ಇಂಬ್ಯಾಲೆನ್ಸ್ ಅನ್ನೋದು ಮುಖ್ಯವಾದಂಥ ಕಾರಣ ಅನ್ನೋದು ಅರ್ಥ ಆಯಿತು. ಅಮ್ಮ ಕೇಳ್ಕೊಂತು, ನಾನು ಇವು ಯಾವುದು ಮಾಡಿಸ್ಕೊಳಕ್ಕಾಗಲ್ಲ, ರೇಡಿಯೇಷನು ಮಾಡಿಸ್ಕೊಳಕ್ಕಾಗಲ್ಲ, ಸರ್ಜರಿ ಮಾಡಿಸ್ಕೊಳಕ್ಕಾಗಲ್ಲ, ಕೀಮೊಥೆರಪಿ ಮಾಡಿಸ್ಕೊಳಕ್ಕಾಗಲ್ಲ, ಉಳಿದಿದ್ದು ಅದೊಂದೇ ದಾರಿ. ಟಮಾಕ್ಸಿಫೆನ್ ಮಾತ್ರೆಯನ್ನು ಹಾಕಿದ್ವಿ. ಅವತ್ತಿನ ಕಾಲಕ್ಕೆ ಆ ಟಮಾಕ್ಸಿಫೆನ್ ಮಾತ್ರೆ ಒಂದು ಮಾತ್ರೆ 15 ಪೈಸಾ. ಇವತ್ತೊಂದು 2 ರೂಪಾಯಿ 3 ರೂಪಾಯಿ ಒಂದು ಮಾತ್ರೆ ಅಷ್ಟೇ. ಆ ಮಾತ್ರೆಯನ್ನು ಹಾಕಿದ್ವಿ. ಅಮ್ಮ ಸರಿ ಸುಮಾರು 7-8 ವರ್ಷ ಚೆನ್ನಾಗಿತ್ತು. ಅಯ್ಯೋ, ಹಾಗೆ ಡು ವಿ ಕಾಲ್ ದಿಸ್ ಮಿರಾಕಲ್ ಅಥವಾ ಮಿರಾಕಲ್ ಅಲ್ಲ, ಹಾರ್ಮೋನ್ ರೆಸ್ಪಾನ್ಸಿವ್ನೆಸ್, ಅದು ಕೂಡ ವಿಜ್ಞಾನವೇ. ಸರಿನಾ? ಹಾರ್ಮೋನ್ ರೆಸ್ಪಾನ್ಸಿವ್ನೆಸ್ ಅನ್ನೋದು ಅಷ್ಟು ಸ್ಟ್ರಾಂಗ್ ಆಗಿತ್ತು ಅಮ್ಮನಿಗೆ. ದುಡ್ಡಿಲ್ಲ ಅನ್ನೋದು ಖೇದ, ನಿಮ್ಗೆ ಆಗಲ್ಲ ಅಂತ ಅನ್ಕೋಬಹುದು. ಅದೇ ರೀತಿಯಾದ ಇನ್ನೊಂದು ಉದಾಹರಣೆ, ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜಲ್ಲಿ ನಾನು ಮಾಡಬೇಕಾದ್ರೆ, ನಾನು ಅಲ್ಲಿಗೆ ಹೋಗಕ್ಕೆ ಶುರುವಾದಂಥ ಮೊದಲ 1 ತಿಂಗಳಲ್ಲೇ ಒಂದು ಹೆಣ್ಮಗಳನ್ನ ಸ್ಟ್ರೆಚರಲ್ಲಿ ಎತ್ಕೊಂಡ್ಬಂದ್ರು. ಎದ್ದು ನಿಂತ್ಕೊಳ್ಳೋ ಕೃಷಿವಾದಂಥ ದೇಹ, ಹೊಟ್ಟೆ ಮಾತ್ರ ಊದ್ಕೊಂಡಿದೆ. ಡಾಕ್ಟ್ರೇ ಏನು ಮಾಡೋಕ್ಕಾಗಲ್ಲ, ಒಂದ್ಸತಿ ಏನೋ ಬಂದಿದ್ದೀರಂತೆ, ನೀವು ಇಲ್ಲಿಗೆ ಬರೋಕ್ಕೆ ಶುರು ಮಾಡಿದಿರಂತೆ ಕ್ಯಾನ್ಸರ್ ತಜ್ಞರು ಅಂತ, ನೋಡ್ಬಿಡಿ ಅಂತ ಆ ಎಮ್ಮನ ತಮ್ಮ ಕರ್ಕೊಂಬಂದ. ಆ ಎಮ್ಮನಿಗೆ ಮದುವೆ ಆಗಿರಲಿಲ್ಲ, ತಮ್ಮ ಕರ್ಕೊಂಬಂದ. ಅಪ್ಪ, ಈ ರೀತಿಯಾದಂಥ ಒಂದು ಟ್ರೀಟ್ಮೆಂಟು, ಒಂದು ಚಾಯ್ಸ್, ಒಂದು ಚಾನ್ಸ್. ಇವ್ರು ಇರುವಂಥ ಒಂದು ಪರಿಸ್ಥಿತಿಗೆ ಇವ್ರು ಈ ಟ್ರೀಟ್ಮೆಂಟ್ ಅಂತ ತಡ್ಕೊಳ್ತಾರೆ ಅಂತ ನಾನು ಹೇಳಲಿಕ್ಕಾಗಲ್ಲ. ಒಂದು ಪ್ರಯತ್ನ ಮಾಡೋಣ. ಆಯಿತು ಡಾಕ್ಟ್ರ್, ಹೆಂಗಿರೋ ಸಾಯ್ತೀನಿ,
ಸರಿನಾ? ಒಂದು ವಾರ ಮುಂಚೆ ಸತ್ತೋದ್ರು ನಾನು ಏನು ಯೋಚನೆ ಮಾಡಲ್ಲ. ಮಾಡಿ ಪೇಷಂಟ್ ಧೈರ್ಯ, ಪೇಷಂಟ್ ತಮ್ಮ ಅಲ್ಲ, ಪೇಷಂಟ್ ಧೈರ್ಯ ತಗೊಂಡ್ರು. ಅವ್ರಿಗೆ ವಿಲ್ ಪವರ್ ಸರಿನಾ? ಅವ್ರು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರು. ಆ ಅಮ್ಮ ಇವತ್ತು ಕೂಡ ಚೆನ್ನಾಗಿದ್ದಾಳೆ, 15 ವರ್ಷ ಆಯ್ತು. ಓ ಮೈ ಗಾಡ್, ಹೌದಾ? ಅದನ್ನೇ ಹೇಳಿದ್ದು, ದುಡ್ಡೊಂದೇ ಉತ್ತರ ಅಲ್ಲ. ಇವಾಗ ದುಡ್ಡಿಗೆ ಅಂತಾನೆ ಬಂತು ಅಂದರೆ, ನಿಮ್ಮ ಹತ್ರ BPL ಕಾರ್ಡ್ ಇತ್ತು ಅಂದರೆ ಗೌರ್ಮೆಂಟ್ ಅವ್ರನ್ನ ವೆಚ್ಚಗಳನ್ನು ನೋಡ್ಕೊಳ್ಳುತ್ತೆ. ಎಷ್ಟೊಂದು ಸಂಸ್ಥೆಗಳಿವೆ, ಸಂಘ ಸಂಸ್ಥೆಗಳಿವೆ, ಮತ್ತು ಈ ರೀತಿಯಾದಂಥ ಪೇಷಂಟ್ಗಳಿಗೆ ಸಹಾಯ ಮಾಡಲಿಕ್ಕೆ ಅಂತಲೇ ಎಷ್ಟೊಂದು ಫಂಡ್ಸ್ಗಳಿವೆ. ಯಾರನ್ನ ಎಲ್ಲಿ ಹೇಗೆ ಕೇಳಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಅವೆಲ್ಲಗಳ ಮುಖಾಂತರ ನಾವು ಸೇವೆಯನ್ನು ಮಾಡಬಹುದು. ಅದ್ರ ಜೊತೆಲೆ ಪ್ರತಿ ಹಾಸ್ಪಿಟ್ಲ್ಗಳನ್ನು CSR ಆ ಥರ ಫಂಡ್ಸ್ಗಳನ್ನು ಕಲೆಕ್ಟ್ ಮಾಡಿ ಈ ರೀತಿಯಾದಂಥ ಪೇಷಂಟ್ಗಳಿಗೆ ಸಹಾಯ ಮಾಡ್ತಾರೆ, ಡಿಸ್ಕೌಂಟ್ಸ್ಗಳನ್ನು ಕೊಡ್ತಾರೆ. ಕಂಪ್ನಿಗಳವರು ಫ್ರೀ ಔಷಧಿಗಳನ್ನು ಕೊಡ್ತಾರೆ. ಯಾರೂ ಇಲ್ಲ ಅನ್ನೋ ಪರಿಸ್ಥಿತಿಲಿ ಇವತ್ತು ಸೆಂಟ್ರಲ್ ಗೌರ್ಮೆಂಟಿನ ಈ ಆಯುಷ್ಮಾನ್ ಸ್ಕೀಮ್ ಏನಿದೆಯಲ್ಲ, ಅದು BPL ಕಾರ್ಡ್ದಾರರಿಗೆ ಒಂದು ರೀತಿಯಾದಂಥ ವರದಾನ. ಅವರು ದುಡ್ಡಿನ ಒಂದೇ ಕಾರಣದಿಂದ ಟ್ರೀಟ್ಮೆಂಟಿಂದ ಅಥವಾ ಚಿಕಿತ್ಸೆಯಿಂದ ವಂಚಿತ ಆಗೋದು ಸೂಕ್ಷ್ಮ ಅಥವಾ ವಿವೇಚನೆಯುಕ್ತ ತೀರ್ಮಾನ ಅಲ್ಲ. ಓಕೆ, ಫೈನ್. ಅದ್ರ ಬೇಸಿಸ್ ಮೇಲೆ ನಾವು ಹೆದರುವ ಅವಶ್ಯಕತೆ ಇಲ್ಲ. ನನ್ನ ದುಡ್ಡಿಲ್ಲ ಅಂದ್ಬಿಟ್ಟು ಹೆದರ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನೀವು ಹೋಗಿ ಸರಿಯಾದಂತಹ ಜನವನ್ನ, ಸರಿಯಾದಂತಹ ವೈದ್ಯರನ್ನ, ಸರಿಯಾದಂತಹ ಆಸ್ಪತ್ರೆಯನ್ನು ಸಂಪರ್ಕಿಸಬೇಕಾದ ನಿಮ್ಮ ಕೆಲಸ. ಎಸ್, ಮಿಕ್ಕಿದೆಲ್ಲ ತಾನೇ ಏರ್ಪಾಟು ಆಗುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ವಾಟ್ ಐ ಆಮ್ ಕ್ಯೂರಿಯಸ್ ಟು ನೋ ಇಸ್, ತುಂಬ ಹೋಪ್ ಇದ್ದು ನೀವು ಯಾರಿಗೂ ಟ್ರೀಟ್ಮೆಂಟ್ ಕೊಟ್ಟು ಅವ್ರು ಹುಷಾರ್ ಇನ್ನೇನು ಆಗೇ ಬಿಡ್ತಾರೆ, ಆರಾಮಾಗ್ತಾರೆ, ಎಲ್ಲ ಸರಿಗಿದೆ ಅಂದ್ಕೊಂಡು ಅವ್ರು ನೀವು ಹೇಳಿದ್ದನ್ನು ಏನೋ ಒಂದು ಫಾಲೋ ಮಾಡದೆ ನಾಟ್ ಅ ಗುಡ್ ಎಂಡ್ ಆಗಿದ್ದಂಥ ಕೇಸಸ್ ಇದೆಯಾ? ಇದೆಮ್ಮ, ತುಂಬ ಇವೆ. ನೋಡಿ, ನಾವು ಅವಾಗಲೇ ಹೇಳಿದಾಗೆ ಗಂಟ್ಲಿನ ಕ್ಯಾನ್ಸರ್ ಅತಿ ದೊಡ್ಡ ಕ್ಯಾನ್ಸರ್. ಮೊದಲ 3ರಲ್ಲಿ ಅದು ಬರ್ತದೆ, ಬಾಯಿ ಮತ್ತು ಗಂಟಿನ ಕ್ಯಾನ್ಸರ್. ನಾವು ಈ ತಂಬಾಕಿಂದನೇ ಬಾಯಿ ಕ್ಯಾನ್ಸರು, ನಾಲ್ಗೆ ಕ್ಯಾನ್ಸರು, ಗಂಟ್ಲಿನ ಕ್ಯಾನ್ಸರ್ ಇವೆಲ್ಲ ಬರ್ತಕ್ಕಂಥದ್ದು. ಅವ್ರಿಗೆ ಹೇಳ್ತೀವಿ ನಾವು ಮತ್ತೆ ವ್ಯಸನಗಳಿಗೆ ಮತ್ತೆ ಹೋಗಬೇಡಿ ಅಂತ. ಮತ್ತೆ ವ್ಯಸನಕ್ಕೆ ಹೋದರೆ ಮತ್ತೆ ಹಾಗೆ ರಿಲ್ಯಾಪ್ಸ್ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ ಅಂತ ಕಟ್ಕೊಂಡಿರೋಂಥ ಉದಾಹರಣೆಗಳು ತುಂಬ ಇವೆ. ನಾನು 4ನೇ ಸ್ಟೇಜಲ್ಲಿ ಕರ್ಕೊಂಬಂದರು, ಮೈಸೂರಿನಲ್ಲೇ ಒಬ್ಬ ರಾಜಕಾರಣಿ, ಅವರ ತಮ್ಮ. ಚಿಕಿತ್ಸೆ ಏನು ಮಾಡಿದೆ ನಾನು, ವಾಸಿ ಆಯಿತು. ಪೆಟ್ ಸ್ಕ್ಯಾನನ್ನು ಮಾಡಿ ನೋಡಿ, ಪೂರ್ತಿಯಾಗಿ ನೀನು ಚೆನ್ನಾಗಿದೆಯಾ, ಇನ್ನು ಮತ್ತೆ ವ್ಯಸನಕ್ಕೆ ಹಿಡಿಬೇಡ ಅಂತ. ಪಾಪ ರಾಜಕಾರಣಿ ತುಂಬ ಹೇಳ್ಬಿಟ್ರು. ತಮ್ಮನ್ನು ಉಳಿಸ್ಕೊಳ್ಳಿಕ್ಕೆ ಅವ್ರಿಗೆ ಎಷ್ಟು ಶ್ರಮ ಪಟ್ಟರು ಅಂದರೆ ಅಷ್ಟು ಶ್ರಮ ಪಟ್ಟರು. ಎಲ್ಲ ಖರ್ಚು ವೆಚ್ಚಗಳನ್ನು ನೋಡಿಕೊಂಡ್ರೆ ಎಲ್ಲ ಮಾಡಿದ್ರು. ಆದರೆ ಕೊನೆಗೆ ಅವನು ಮತ್ತೆ ವಾಪಸ್ ಹೋಗಿ ಮತ್ತೆ ಅದೇ ವ್ಯಸನಗಳನ್ನು ಕಲ್ತ, ಮತ್ತೆ ಕುಡಿತ, ಮತ್ತೆ ಸಿಗರೇಟು, ಎಲ್ಲವನ್ನು. ಸೊ ಹಾಗಾಗಿ ಕೊನೆಗೆ ಮತ್ತೆ ಕಾಯಿಲೆ ವಾಪಸ್ ಬಂದ್ಬಿಡ್ತು. 3 ವರ್ಷಕ್ಕೆ ಕಾಯಿಲೆ ವಾಪಸ್ ಬಂತು. ಆ ಥರ ಎಷ್ಟೊಂದು ಉದಾಹರಣೆಗಳಿರುತ್ತೆ. ಯಾವಾಗಲೂ ವೈದ್ಯರು ಚಿಕಿತ್ಸೆ ಮುಗಿದ ನಂತರ ಯಾವ್ಯಾವ ಅವಧಿಯಲ್ಲಿ ಚೆಕಪಿಗೆ ಬರಬೇಕು, ಯಾವ್ದಾವ್ದು ಅವಧಿಗೆ ಯಾವ್ಯಾವುದಂಥ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಬೇಕು, ಯಾವ್ಯಾವ ಸ್ಕ್ಯಾನ್ಗಳನ್ನು ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಅದನ್ನು ನಿರ್ದಿಷ್ಟವಾಗಿ ಮಾಡಿಸ್ಕೊಂಡು ಆಹಾರ ಪದ್ಧತಿ, ಜೀವನ ಕ್ರಮಗಳನ್ನು ಕರೆಕ್ಟಾಗಿ ಉಳಿಸ್ಕೊಂಡ್ರೆ ನೀವು ಚೆನ್ನಾಗಿರ್ಲಿಕ್ಕೆ ಸಂಭಾವನೆ ತುಂಬ ಚೆನ್ನಾಗಿರುತ್ತೆ. ನಾವು 5 ವರ್ಷ ದಾಟ್ಬಿಟ್ರೆ, ಚಿಕಿತ್ಸೆಯ ನಂತರ 5 ವರ್ಷ ದಾಟಿದ್ರೆ ಸಾಮಾನ್ಯ ಮನುಷ್ಯರಂತೆ ಅವರೂ ಕೂಡ ಅವರ ರಿಸ್ಕ್ ಲೆವೆಲ್ ಕೂಡ ಸಾಮಾನ್ಯ ಮನುಷ್ಯಷ್ಟೇ ಬರುತ್ತೆ. ಹಾಗಾಗಿ ನಾರ್ಮಲ್ ಲೈಫ್ ಸ್ಟೈಲ್. ದಟ್ಸ್ ಅ ವೆರಿ ಗುಡ್ ಸೈನ್. ಅದಕ್ಕೆ ನಮ್ಮ ಎಫರ್ಟ್ಸ್ ಇರಬೇಕು, ಪೇಷಂಟ್ ಕಡೆಯಿಂದ ಎಫರ್ಟ್ಸ್ ಇರಬೇಕು, ಕಮಿಟ್ಮೆಂಟ್ ಇರಬೇಕು. ಇವಾಗ ಯಾವುದಾದ್ರೂ ಕ್ಯಾನ್ಸರ್ ಕಾಯಿಲೆ ಸಿಂಪ್ಟಮ್ಮೇ ತೋರಿಸದಲೇ ಗೌಪ್ಯವಾಗಿ ಸ್ಟೇಜ್ 3 ರೀಚ್ ಆಗುವಂಥದ್ದು ಆಗುತ್ತೆಮ್ಮ. ತುಂಬಾ ಕ್ಯಾನ್ಸರ್ಗಳಾಗತ್ತೆ. ಆಗುತ್ತೆ. ಏನಂದ್ರೆ ಸಾಮಾನ್ಯವಾಗಿ ಈ ಪ್ರಾಸ್ಟೇಟ್ ಕಾಯಿಲೆ ಹೇಳಿದ್ನಲ್ವಾ, ಪ್ರಾಸ್ಟೇಟ್ ಕಾಯಿಲೆ ಕಾಣಿಸ್ಕೊಳ್ಳೋದೇ 4ನೇ ಸ್ಟೇಜಲ್ಲಿ. ಅವ್ರಿಗೆ ಏನು ಕಾಣಿಸ್ಕೊಂಡೇ ಇರಲ್ಲ. ಅದೇನಾಗುತ್ತೆ, ನಮ್ಮ ಪ್ರಾಸ್ಟೇಟ್ ಗ್ರಂಥಿಗೆ ಲಿಂಫ್ಯಾಟಿಕ್ಸ್ ಅಂತ ಇರುತ್ತೆ. ಪ್ರತಿ ಅಂಗಕ್ಕೂ ಲಿಂಫ್ಯಾಟಿಕ್ಸ್ ಇರುತ್ತೆ. ಆ ಲಿಂಫ್ಯಾಟಿಕ್ಸು ಮತ್ತೆ ಬೆನ್ನಿನ ಮೂಳೆಗಳ ಲಿಂಫ್ಯಾಟಿಕ್ಸು ಒಟ್ಟಿಗೆ ಹೋಗುತ್ತೆ. ಸೊ ಈ ಪ್ರಾಸ್ಟೇಟ್ ಗ್ರಂಥಿ ಕಾಯಿಲೆ ಏನಾದ್ರು ಕ್ಯಾನ್ಸರ್ ಬಂತು ಅಂದರೆ ಅದ್ರ ಮುಖಾಂತರ ಹೋಗಿ ಮೂಳೆಲ್ಲ ಕೂತ್ಬಿಟ್ಟಿರುತ್ತೆ. ಬೆನ್ನು ಒಂದು ಪೇಷಂಟ್ ಬರ್ತಾರೆ, ಚೆಕ್ ಮಾಡಿದ್ರೆ ಪ್ರಾಸ್ಟೇಟ್ ಕ್ಯಾನ್ಸರು. ಬೋನ್ ಕ್ಯಾನ್ಸರು ಇದೆಯಾ ಅಲ್ವಾ? ಬೋನ್ ಕ್ಯಾನ್ಸರ್ ಕೂಡ ಇದೆ. ಅಂದ್ರೆ ಮೂಳೆಗೆ ಹರಡಿರೋ ಕ್ಯಾನ್ಸರ್ ಬೇರೆ, ಮೂಳೆಗೆ ಹರಡಿರೋ ಕ್ಯಾನ್ಸರ್ ಬೇರೆ, ಮೂಳೆಯ ಕ್ಯಾನ್ಸರ್ ಬೇರೆ. ಸೊ ಇದು ಹಂಗೋಗಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಕರುಳಿನ ಕ್ಯಾನ್ಸರ್ ಹೊಟ್ಟೆಲಿ ಜಾಗ ಇರ್ತದೆ, ಬೆಳ್ಕೊಂಡು ಹೋಗ್ಬಿಟ್ಟಿರ್ತದೆ, ನಮ್ಗೆ ಗೊತ್ತಾಗೋದೇ ಇಲ್ಲ. ಅಲ್ಲಿಂದ ಹರಡಿ ಲಿವರ್ಗೆ ಹೋಗಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಲಿವರ್ ಕ್ಯಾನ್ಸರ್ ಪಕ್ಕದ ಜಾಗಗಳಿಗೆ ಹೋಗಿ ಕೂತ್ಕೊಂಡಿರುತ್ತೆ. ಲಿವರಿಂದ ಲಿವರ್ಗೆ ಹೋಗುತ್ತೆ. ಶ್ವಾಸಕೋಶ ಒಳಗೆ ತುಂಬ ಜಾಗ ಇರ್ತದೆ. ಈ ಶ್ವಾಸಕೋಶ ಹರಡ್ಬಿಡುತ್ತೆ. ಈ ಶ್ವಾಸಕೋಶದಿಂದ ಇನ್ನೊಂದು ಶ್ವಾಸಕೋಶಕ್ಕೆ ಬಂದ್ಬಿಡುತ್ತೆ ಕಾಯಿಲೆ. ಸೊ ಇದು ಸೈಲೆಂಟಾಗಿ ಒಳಗಡೆ ಬೆಳ್ಕೊಳ್ಳುತ್ತೆ. ಸೈಲೆಂಟಾಗಿ ಒಳಗಡೆ ನಮ್ಗೆ ಗೊತ್ತಾಗೋಷ್ಟಲ್ಲಿ 4ನೇ ಸ್ಟೇಜ್ ಬಂದ್ಬಿಡುತ್ತೆ. ಅದಕ್ಕೇನೆ ಏನು ಹೇಳ್ತೀವಿ ನಾವು ಅಂತಂದ್ರೆ, ಒಂದು ವಯಸ್ಸಿನ ನಂತರ ಪ್ರತಿಯೊಬ್ಬರು ಕೂಡ ಇಂತಿಂತ ನಿರ್ದಿಷ್ಟವಾದಂಥ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಬೇಕು ಅಂತ ಹೇಳ್ತೀವಿ. 45-50 ವರ್ಷದ ನಂತರ ಹೆಣ್ಮಕ್ಳು ಒಂದು ಪ್ಯಾಪ್ಸ್ಮಿಯರು, ಒಂದು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮತ್ತು ಮ್ಯಾಮೋಗ್ರಫಿ, ಒಂದು ಎದೆ ಎಕ್ಸ್ರೇ, ಒಂದು ಹೊಟ್ಟೆ ಅಲ್ಟ್ರಾಸೌಂಡು, ಮತ್ತು ಟ್ಯೂಮರ್ ಮಾರ್ಕರ್ಸ್ ಅಂತ ಇರುತ್ತೆ. ಏನದು ಟ್ಯೂಮರ್ ಮಾರ್ಕರ್ಸ್ ಅಂದರೆ
ಕೆಲವು ಕಾಯಿಲೆಗಳು ನಿರ್ದಿಷ್ಟವಾದಂಥ ಒಂದು ರಸವನ್ನು ರಕ್ತಕ್ಕೆ ಬಿಡುತ್ತೆ. ಓಕೆ. ಆ ರಸದ ಪರೀಕ್ಷೆಯನ್ನು ಮಾಡಿದಾಗ, ಆ ರಕ್ತದಲ್ಲಿ ಆ ರಸದ ಪರೀಕ್ಷೆಯನ್ನು ಮಾಡಿದಾಗ ಅದು ಕಾಣಿಸ್ಕೊಡುತ್ತೆ. ಒಂದು 2-3 ಉದಾಹರಣೆ ಹೇಳ್ತೀನಿ. ಪ್ರಾಸ್ಟೇಟ್ ಕ್ಯಾನ್ಸರ್ಗೆ PSA ಅಂತ ಒಂದು ಟೆಸ್ಟ್ ಮಾಡ್ತೀವಿ, ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಅಂತ. ಆ PSA ಅನ್ನೋದು ಜಾಸ್ತಿ ಆಗಿತ್ತು ಅಂದರೆ ಆ ಕಾಯಿಲೆ ಉಂಟು. ಲಿವರ್ ಕ್ಯಾನ್ಸರ್, ಹೆಪಟೋಸೆಲ್ಯುಲಾರ್ ಕ್ಯಾನ್ಸರ್ ಅಂತ ಕರಿತೀವಿ, ಅದನ್ನು ಆಲ್ಫಾ ಫೀಟೋಪ್ರೋಟೀನ್ಸ್ ಅನ್ನೋ ಒಂದು ಪರೀಕ್ಷೆ ಮಾಡಿದ್ರೆ ಅದು ಇದೆಯಾ ಇಲ್ವಾ ಅಂತ ಗೊತ್ತಾಗ್ತದೆ. ಅದೇ ಥರ ಹೆಣ್ಣು ಮಕ್ಕಳಿಗೆ ಅಂಡಾಶಯದ ಕ್ಯಾನ್ಸರ್, ಒವೇರಿಯನ್ ಕ್ಯಾನ್ಸರ್, CA-125 ಅಂತ ಕರಿತೀವಿ. ಆ ಮಾರ್ಕರ್ ಜಾಸ್ತಿ ಆಗಿದ್ರೆ ಅದ್ರದ್ದು ಆ ಕಾಯಿಲೆ ಇರಬಹುದಾ ಅಂತ ಒಂದು ಯೋಚನೆ ಮಾಡ್ತೀವಿ. ಕರುಳಿನ ಕ್ಯಾನ್ಸರ್ CEA ಅಂತ, ಕೋರಿಯೋ ಎಂಬ್ರಿಯೋನಿಕ್ ಆಂಟಿಜನ್ ಅಂತ. ಈ ಪರೀಕ್ಷೆಯನ್ನು ಮಾಡಿಸ್ಕೊಂಡು ರಕ್ತದಲ್ಲೇ ಪರೀಕ್ಷೆ, ಸಾಮಾನ್ಯ ಪರೀಕ್ಷೆ, ರಕ್ತದಲ್ಲೇ ಕಂಡುಹಿಡಿಯಬಹುದು. ರಕ್ತದಲ್ಲೇ ಈ ಪರೀಕ್ಷೆಗಳನ್ನು ನಿಯಮಿತ ವಯಸ್ಸಿನ ನಂತರ ಮಾಡಿಸ್ಕೊಳ್ಳೋಕೆ ಶುರು ಮಾಡಿ. ನಾವು ಸಾಮಾನ್ಯವಾಗಿ 45ರಿಂದ 50 ವರ್ಷದ ಮೇಲ್ಪಟ್ಟು ಈ ಕಾಯಿಲೆಯನ್ನು ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳಿ. ಇವಾಗ ಏನಾದರೂ ಆ ಏಜ್ದು ಪ್ಯಾರಾಮೀಟರ್ ಚೇಂಜ್, ಏಜ್ ಪ್ಯಾರಾಮೀಟರ್ ಹಂಗೆ ಏನು ಚೇಂಜ್ ಆಗಿಲ್ಲ. ಆದರೆ ಏನು ಹೇಳ್ತೀವಿ ಅಂದರೆ, ಈ ಸ್ತನದ ಕ್ಯಾನ್ಸರ್, ಹೆಣ್ಣು ಮಕ್ಕಳಿಗೆ ಸ್ತನದ ಕ್ಯಾನ್ಸರ್ ಅವ್ರ ತಾಯಿಗಿತ್ತು ಅಂತ ಇಟ್ಕೊಳ್ಳಿ, ಆ ತಾಯಿಗೆ 45ನೇ ವಯಸ್ಸಿಗೆ ಬಂತು ಅಂತ ಇಟ್ಕೊಳ್ಳಿ. ಮಗಳಿಗೆ ಏನು ಹೇಳ್ಕೊಡ್ತೀವಿ ಅಂದರೆ, ನಿಮ್ಮ ತಾಯಿಗೆ ಬಂದಿರತಕ್ಕಂಥ ವಯಸ್ಸಿಗಿಂತ 5 ವರ್ಷ ಮುಂಚೆಯಿಂದನೇ ಫಾಲೋಅಪ್ ಶುರು ಮಾಡು. 35-40 ಇಂದ ಶುರು ಮಾಡು. ಹಾಗಂತ ಸ್ಕ್ರೀನಿಂಗ್ ಮಾಡ್ಕೊಳಕ್ಕೆ ಶುರು ಮಾಡಿ ಅಂತ ಹೇಳ್ತೀವಿ. 45 ವರ್ಷದ ನಂತರ ಹೆಣ್ಣುಮಕ್ಕಳು ಋತುಸ್ರಾವ ಅನ್ನೋದು ನಿಂತ ನಂತರ ಆಮೇಲೆ ನಿಯಮಿತವಾಗಿ ಪ್ಯಾಪ್ಸ್ಮಿಯರನ್ನು ಮಾಡಿಸ್ಕೊಡಿ ಅಂತ ಹೇಳ್ತೀವಿ. ಈ ರೀತಿಯಾದಂಥದ್ದರ ಸೂಕ್ಷ್ಮಗಳನ್ನು ಗೊತ್ತಿತ್ತು ಅಂತಂದರೆ ನೀವು ಎಷ್ಟೋ ಕಾಯಿಲೆಗಳನ್ನು ಚಿಕ್ಕದಲ್ಲೇ ಕಂಡುಹಿಡ್ಕೊಳ್ಬಹುದು, ವಾಸಿ ಮಾಡ್ಕೊಂಡು ಸುಖವಾದ ಜೀವನ ನಡೆಸಬಹುದು. ಅಂದ್ರೆ ಯಾವುದೇ ಸಿಂಪ್ಟಮ್ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಸ್ಟಿಲ್ ನಾನು ವರ್ಷಕ್ಕೊಂದ್ಸತಿ ಈ ಸ್ಕ್ರೀನಿಂಗ್ಸ್ ನ ಮಾಡಿಸ್ಕೋಬೇಕು. ದಿಸ್ ಇಸ್ ಅ ಸಿಂಪಲ್ ಬ್ಲಡ್ ಟೆಸ್ಟ್. ಜನದ ಅತಿ ದೊಡ್ಡ ತಪ್ಪು ಇದೆ. ಸೊ ಇಟ್ಸ್ ಅ ಸಿಂಪಲ್ ಬ್ಲಡ್ ಟೆಸ್ಟ್. ಯಾರು ಹೌದು, ಬ್ಲಡ್ ಟೆಸ್ಟ್ಗಳು ಸಣ್ಣ ಪರೀಕ್ಷೆಗಳು, ಯಾವುದೋ ಅಷ್ಟೊಂದು ಖರ್ಚು ಬರಲ್ಲ. ನೀವು ಕ್ಯಾನ್ಸರ್ ಕಾಯಿಲೆ ಬಂತು ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು, ಸಾವಿರಾರು ರೂಪಾಯಿ. ಪ್ರತಿಯೊಬ್ಬರು ಮೊದಲು ಹೇಳ್ತಾ ಇದ್ವಿ, ನಿಮ್ಮ ಹುಟ್ಟಹಬ್ಬದ ದಿವಸ ನೀವು ಹೋಗಿ ರಕ್ತದಾನ ಮಾಡಿ ಅಂತ. ಹೌದು, ನಾವು ಎಷ್ಟು ಅವಾಗ ರಕ್ತದಾನ ಅನ್ನೋದು ಅರಿವು. ಅದೇ ರೀತಿಯಾದಂಥ ನಿಮ್ಮ ಹುಟ್ಟಹಬ್ಬದ ದಿವಸನೋ, ನಿಮ್ಮ ಮ್ಯಾರೇಜ್ ಆನಿವರ್ಸರಿ ದಿವಸನೋ, ಅಥವಾ ನಿಮ್ಮ ತಂದೆ ತಾಯಿ ಬರ್ಡೇನೋ, ನಿಮ್ಮ ಹೆಂಡತಿ ಬರ್ಡೇನೋ, ನಿಮ್ಮ ಗಂಡನ ಬರ್ಡೇನೋ, ಮಕ್ಕಳ ಬರ್ಡೇನೋ, ಅವತ್ತಿನ ದಿವಸ ಒಂದು ಈ ರೀತಿಯಾದಂಥ ತಪಾಸಣೆಗಳನ್ನು ಮಾಡಿಸ್ಕೊಳ್ಳಿ. ಅದಕ್ಕೆ ಅಂತ ಒಂದು ಡೆಡಿಕೇಶನ್ ಇಡಿ. ಖಂಡಿತ. ಸೊ ಎಷ್ಟೋ ಡಿಡ್ಲಿ ಡಿಸೀಸಸ್ ನಾವು ಅಲ್ಲೇ ಕಂಡಿಡ್ಬಿಡ್ಬೋದು. ಅಂದ್ರೆ ಅದೇನೋ ಬೆಳೆಯುವಾಗ್ಲೇನೆ ಅದನ್ನ ಇದು ಮಾಡ್ಬಿಡೋದು, ಚಿವುಟೋದು ಅಂತಾರಲ್ಲ ಹಾಗೆ. ಸೊ ಕ್ಯಾನ್ಸರ್ಗೆ ಕಾರಣ ಏನಾಗ್ಬೋದು, ಟ್ರೀಟ್ಮೆಂಟ್ಗಳೇನಿದೆ, ವೆಚ್ಚ ತಗೊಳ್ಳೋದು, ಒಂದು ಸಣ್ಣ ಕೇರ್ ಹೇಗೆ ತಗೋಬೇಕು ಅಂತ ಹೇಳಿದ್ವಿ. ಈಗ ವಾಟ್ ಐ ವಾಂಟ್ ಟು ನೋ ಇಸ್, ನಮ್ಮ ಮೆಂಟಲ್ ಹೆಲ್ತ್ ಹೇಗೆ ಕ್ಯಾನ್ಸರ್ಗೆ ಪರಿಣಾಮ ಬೀರುತ್ತೆ ಅಂತ. ಮೆಂಟಲ್ ಹೆಲ್ತ್ ಕ್ಯಾನ್ಸರ್ಗೆ ಒಂದು ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡುತ್ತೆ. ಹೇಗೆ ಅಂದರೆ, ನೇರವಾದಂಥ ಕಾರಣದಿಂದ ನೇರವಾದ ಕ್ಯಾನ್ಸರ್ ಕಾರಣ ಮಾಡಲ್ಲ. ಈ ಫ್ರೀ ರಾಡಿಕಲ್ಸ್ ಅಂತ ನಾನು ಆವಾಗಲೇ ಹೇಳಿದೆ, ಯಾವಾಗ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗುತ್ತೋ ಈ ಫ್ರೀ ರಾಡಿಕಲ್ಸ್ ರಿಲೀಸ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಈ ಫ್ರೀ ರಾಡಿಕಲ್ಸ್ ರಿಲೀಸ್ ಆದಾಗ ಈ ಫ್ರೀ ರಾಡಿಕಲ್ಸ್ ಹೋಗಿ DNA ಡ್ಯಾಮೇಜ್ ಮಾಡುತ್ತೆ. DNA ಡ್ಯಾಮೇಜ್ ಆಗೋದ್ರಿಂದ ನಮಗೆ ಕ್ಯಾನ್ಸರಿನ ಸೆಲ್ಲಿನ ರಿಪೇರ್ ಮೆಕ್ಯಾನಿಸಮ್ ಯಾವ ರೀತಿಯಾದಂಥ ಅದು ತೊಂದರೆಯನ್ನು ಅಥವಾ ತಪ್ಪುಗಳನ್ನು ಸರಿಪಡಿಸುವಿಕೆ ಅಂತ ಏನಿರುತ್ತಲ್ವ ಅದನ್ನು ಹಾದಿ ತಪ್ಪಿಸುತ್ತೆ, ಅದರಿಂದ ಕ್ಯಾನ್ಸರ್ ಬೆಳೆಯುತ್ತೆ. ಸರ್, ಸಾರಿ ಟು ಇಂಟ್ರಪ್ಟ್, ನಾನು ನನ್ನದೇ ಒಂದು ಸ್ಟೋರಿ ಹೇಳ್ತೀನಿ. ಈಸ್ ದಟ್ ದ ಸೇಮ್ ಅಂತ ಹೇಳಿ, ಒನ್ ಆಫ್ ನನ್ನ ಕ್ಲೋಸ್ ಫ್ರೆಂಡ್, ಫ್ಯಾಮಿಲಿ ಹಿಸ್ಟ್ರಿ ಏನೂ ಇಲ್ಲ. ಶಿ ವಾಸ್ ಡಯಾಗ್ನೋಸ್ಡ್ ವಿತ್ ಬ್ರೆಸ್ಟ್ ಕ್ಯಾನ್ಸರ್. ಒಂದು ಲೆವೆಲ್ಗೆ ಅದು ಸರ್ಜರಿ ಆಯಿತು, ಕೀಮೋ ಆಯಿತು, ರೇಡಿಯೇಷನ್ ಆಯಿತು, ಶಿ ವಾಸ್ ಆಲ್ ಗುಡ್. ಮತ್ತೆ ಲಂಗ್ ಕ್ಯಾನ್ಸರ್ ರಿಲ್ಯಾಪ್ಸ್ ಆಯಿತು. ಅದು ಲಂಗ್ ಕ್ಯಾನ್ಸರ್ ಅಂತ ಡಯಾಗ್ನೈಸ್ ಆಯಿತು. ಸಿಕ್ಕಾಬಡೆ ಕಾಫಿಂಗ್ ಎಲ್ಲ ಆಯಿತು. ನೋಡಿದ್ರೆ ಲಂಗ್ ಕ್ಯಾನ್ಸರ್ ಅಟ್ 4th ಸ್ಟೇಜ್ ಅಂತ ಹೇಳಿದ್ರು. ನೋಡಿದ್ರೆ ಅಂಥ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಏನೂ ಇಲ್ಲ, ತುಂಬ ರಾಂಗ್ ಪ್ರಾಕ್ಟೀಸ್, ಫುಡ್ಡು, ಲೈಫ್ ಸ್ಟೈಲ್, ಆ ಥರ. ಶಿ ವಾಸ್ ಡಯಾಬಿಟಿಕ್ ಆಸ್ ವೆಲ್. ಸಖತ್ತಾಗಿ ವಾಕ್ ಮಾಡೋಳು, ಯೋಗ ಮಾಡ್ತಾ ಇದ್ಲು, ಎವ್ರಿಥಿಂಗ್ ವಾಸ್, ಅಂದರೆ ಫಿಸಿಕಲಿ ಆಕ್ಟಿವಿಟಿ ಅಂತ ನೋಡಿದಾಗ ಎಲ್ಲ ಚೆನ್ನಾಗಿತ್ತು. ಬಟ್ ವಾಟ್ ವಿ ಲರ್ನ್ ಲೇಟರ್, ಅಂದರೆ ಆಫ್ಟರ್ ಲೂಸಿಂಗ್ ಹರ್, ಅವ್ರ ಹಸ್ಬೆಂಡ್ ಜೊತೆ ಯಾಕೆ ಏನು ಅಂತೆಲ್ಲ ಮಾತಾಡುವಾಗ ಗೊತ್ತಾಗಿದ್ದಂದರೆ, ಸಿಕ್ಕಾಪಟ್ಟೆ ಫಿನಾನ್ಷಿಯಲ್ ಕ್ರೈಸಿಸ್ ಇತ್ತು, ತುಂಬ ಟೆನ್ಷನ್ ತಗೊಳ್ಳೋಳು, ಸಿಕ್ಕಾಪಟ್ಟೆ ನಿದ್ದೆ ಮಾಡದೆ ಯೋಚನೆ ಮಾಡ್ತಾ ಇದ್ಲು ಅಂತೆಲ್ಲ ಹೇಳಿದ್ರು. ಸೊ ಅದೇ ಕಾರಣ ಇರ್ಬೋದಾ ಅಂತ ವಿ ಜಸ್ಟ್ ಅದನ್ನೇ ಹೇಳಿದ್ದು. ನೇರವಾಗಿ ಇದೇ ಕಾರಣ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವಾಗಲೇ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು, ವಿಚ್ ಮೀನ್ಸ್ ದಟ್ ಶಿ ಹ್ಯಾಸ್ ಅ physical stress and also a mental stress along with us added with this financial crunch. ಇವೆಲ್ಲಗಳಿಂದ ಅವ್ರಿಗೆ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಜಾಸ್ತಿ ಆದಾಗ ಏನಾಗುತ್ತೆ, ಹುಟ್ಟುವಂಥ ಕಾಯಿಲೆಯನ್ನು ರೋಗ ಪ್ರತಿಬಂಧಕ ಶಕ್ತಿ ದೇಹದಲ್ಲಿ ಕುಂದುತ್ತೆ, ಇಮ್ಯುನಿಟಿ, ಅದು ಕುಂದುತ್ತೆ, ಮನೋಬಲ ಕಮ್ಮಿ ಆಗುತ್ತೆ. ಮನೋಬಲ ಕಮ್ಮಿ ಆದಾಗ ಈ ರೀತಿಯಾದಂಥ ಕ್ಯಾನ್ಸರು ಬೇಗವಾಗಿ ಬೆಳೆಯೋದು, ಹರಡೋದು, ಜೀವನಕ್ಕೆ ತೊಂದರೆ ಮಾಡ್ಕೊಳ್ಳೋದು ಆಗುತ್ತೆ. ಜೊತೆಯಲ್ಲಿ ಚಿಕಿತ್ಸೆ ತಗೊಳ್ಳಿ ಕೂಡ ಅವ್ರಿಗೆ ಮನೋಬಲ ಇರಲ್ಲ. ದೇ ಕಾಂಟ್ ವಿನ್ ಓವರ್ ದಿ ಸೈಡ್ ಎಫೆಕ್ಟ್ಸ್ ಆ್ಯಂಡ್ ದಿ ಪ್ರಾಬ್ಲಮ್ಸ್. ಈ ಕಾರಣಗಳಿಂದ ಅವರ
ತೊಂದರೆಗಳನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ನೇರವಾಗಿ ಇದು ಕಾರಣ ಮಾಡಲ್ಲ. ಆಮೇಲೆ ಇದೇ ಅಂತಾನೂ ಡಿಫೈನ್ ಮಾಡಕ್ ಆಗೋದಿಲ್ಲ. ಅವಾಗಲೇ ಹೇಳಿದಾಗೆ ಯಾವುದೋ ಕಾರಣದಿಂದ ಬಂದಿರಬಹುದು. ಯಾವುದೋ ಕಾರಣದಿಂದ ಬಂದಿದ್ರೂ ಕೂಡ ನೀನು ಮನಸ್ಸಿಗೆ ಎಷ್ಟು ಆಳವಾಗಿ ತೆಗೆದುಕೊಳ್ತೀಯಾ, ಅದರಿಂದ ಗೆಲ್ಲಲಿಕ್ಕೆ ಎಷ್ಟು ಮನೋಸ್ಥೈರ್ಯವನ್ನು ತೋರಿಸ್ತೀಯ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ. ಸೊ ಯಾರಾದ್ರೂ ಕ್ಯಾನ್ಸರ್ ಅಂದ್ರೆ ಫಸ್ಟ್ ಮನೋಧೈರ್ಯನ ಇಟ್ಕೋಬೇಕು. ನಾನು ವಾಸಿ ಮಾಡ್ಕೋತೀನಿ, ಆಗತ್ತಿದು, ಬೇಕಾದಷ್ಟು ದಾರಿ ಇದೆ, ಆಗತ್ತೆ. ಎಷ್ಟೋ ದಾರಿಗಳಿದೆ. ನಂತರ ಗೆದ್ದು ಬಂದಿರೋರು ಎಷ್ಟೋ ಜನ ಇದ್ದಾರೆ. ಅವರೆಲ್ಲ ಉದಾಹರಣೆಗಳನ್ನ ಇಟ್ಟುಕೊಂಡು ಮುಂದುವರೆದು ವಾಸಿ ಮಾಡ್ಕೊಳ್ಳೋಂಥ ಮನೋಸ್ಥೈರ್ಯವನ್ನ, ಸಲಹೆಗಳನ್ನ, ಮಾರ್ಗದರ್ಶನ ತೆಗೆದುಕೊಳ್ಬೇಕು. ನೀವು ಮಾತಾಡುವಾಗ ಇನ್ನೊಂದು ಇಮ್ಯುನಿಟಿ ಬಿಲ್ಡ್ ಮಾಡ್ಕೊಳ್ಳೋದು ಅಂದ್ರೆ, ಒಬ್ಬ ಕಾಮನ್ ಮ್ಯಾನ್ ಇವಾಗ ಕ್ಯಾನ್ಸರೇ ಆಗಿರ್ಬೇಕು ಅಂತಿಲ್ಲ, ಆ ಇಮ್ಯುನಿಟಿನ ಬಿಲ್ಡ್ ಮಾಡ್ಕೊಳ್ಳೋದು ಅಂದ್ರೆ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಏನ್ ಮಾಡ್ಬೇಕು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ? ಗುಡ್ ಪ್ರಾಕ್ಟೀಸಸ್, ಒಳ್ಳೆ ರೀತಿಯಾದಂತಹ ಸದ್ಬುದ್ಧಿಗಳನ್ನು ಕಲ್ತ್ಕೊಳ್ಬೇಕು. ಎಲ್ಲ ನಿಟ್ಟಿನಲ್ಲೂ ಆಹಾರ ಕ್ರಮದಿಂದ, ಜೀವನ ಕ್ರಮದಿಂದ, ವೈಯಕ್ತಿಕವಾಗಿ ಸ್ನೇಹಿತರು, ಇವಾಗ ಸ್ನೇಹಿತರು ಅಂತಾನೆ ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಸಿಗರೇಟ್ ಸೇದ್ದೇ ಇರ್ಬೋದು, ಪಕ್ಕದಲ್ಲಿ ನಿಂತ್ಕೊಂಡಿರೋ ಒಂದು ಸಿಗರೇಟ್ ಸೇದ್ಬೋದು. ಆ ಪ್ಯಾಸಿವ್ ಸ್ಮೋಕಿಂಗ್ ಅದೆಯಲ್ಲ, ಡೈರೆಕ್ಟ್ ಸ್ಮೋಕಿಂಗ್ ಇಂತ 10 ಪಟ್ಟು ಹೆಚ್ಚು ದುಷ್ಪರಿಣಾಮಕ ಅದು. ಗಂಡ ಸಿಗರೇಟ್ ಸೇರ್ತಿರ್ತಾನೆ, ಹೆಂಡತಿ ಸೇದಲ್ಲ, ಆದರೆ ಅವಳಿಗೆ ಬರುತ್ತೆ ಕ್ಯಾನ್ಸರು. ಅಯ್ಯೋ, ಯಾರಿಗೆ ಆ ಸ್ಮೋಕ್ ಅನ್ನೋದು ತುಂಬ ಅಸಹ್ಯ ಅನ್ಸುತ್ತಲ್ವಾ, ಅವ್ರಿಗೆ ಅದ್ರ ಪರಿಣಾಮ ತುಂಬ ತೀಕ್ಷ್ಣ. ಆ ರೀತಿಯಾಗಿ ಸೊ ನಿಮ್ಮ ಬರೀ ನೀವು ಆ ಥರ ಅಲ್ಲ, ನಿಮ್ಮ ಪರಿಸರ, ನಿಮ್ಮ ಸುತ್ತಲಿರ್ತಕ್ಕಂಥ ಜನ, ಸ್ನೇಹಿತರು, ಅವರನ್ನು ಕೂಡ ನೀವು ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ಅನ್ನೋದು ಕೂಡ ಮುಖ್ಯ ಆಗ್ತದೆ. ಯೋಗ ಪ್ರಾಣಾಯಾಮಗಳನ್ನು ಪ್ರಾಕ್ಟೀಸ್ ಮಾಡುವಂಥದ್ದು, ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋವಂಥದ್ದು, ಪ್ರತಿಯೊಂದಕ್ಕೂ ತಲೆ ಕೆಡಿಸ್ಕೊಂಡು ಕೊರಗುವಂಥದ್ದು ಇದೆಯಲ್ಲ, ಈ ಓವರ್ ಥಿಂಕಿಂಗ್ ಅಥವಾ ಓವರ್ ರಿಯಾಕ್ಟಿಂಗ್ ಅಂತ ಎಲ್ಲವೂ ಕೂಡ ಆ್ಯಡ್ ಹಾಕೋಂತ ಹೋಗ್ತದೆ. ಮಕ್ಕಳು ಓದಲ್ಲ, ಟೆನ್ಷನ್. ಓದ್ ಒಂದೇ ದಾರಿ ಅಲ್ಲ, ಬೇರೆ ಎಷ್ಟೋ ವಿದ್ಯೆಗಳಿವೆ. ನಿಜ ನಿಜ, ಬೇರೆ ಎಷ್ಟು, ಅದಕ್ಕೆ ಆ ಕಡೆ ಪ್ರೋತ್ಸಾಹ ಕೊಡುವಂಥ ಒಂದು ಯೋಚನೆ, ಅವೆಲ್ಲವನ್ನೂ ಕೂಡ ಮಾಡಬೇಕು. ಎಸ್. ಇವಾಗ ನಾವು ಒಂದು ಕ್ವಿಕ್ ಫಿಕ್ಸ್ ಅಂತ ಒಂದು ಸೆಗ್ಮೆಂಟ್ಗೆ ಬರೋಣ. ನಾನು ಕೇಳ್ತಾ ಹೋಗ್ತೀನಿ ಒಂದಷ್ಟು ಫುಡ್ ಐಟಮ್ಸ್ ಹೆಸರನ್ನ, ನೀವು ಅದಕ್ಕೆ ಕ್ಯಾನ್ಸರ್ನ ಕಿಲ್ ಮಾಡೋಕ್ಕೆ ಹೆಲ್ಪ್ ಮಾಡುವಂಥದ್ದಕ್ಕೆ ರೇಟಿಂಗ್ ಕೊಡಿ, ಔಟ್ ಆಫ್ 10 ಏನು ಅಂತ ಹೇಳಿ. ಬೆಳ್ಳುಳ್ಳಿ 8 out of 10. ಓಕೆ. ನಟ್ಸ್ ಆ್ಯಂಡ್ ಸೀಡ್ಸ್ ಅಂದರೆ ಬಾದಾಮಿ, ವಾಲ್ನಟ್ಟು, ಫ್ಲಾಕ್ಸ್ ಸೀಡ್ಸು ಅಂತವು 7 out of 10. ಅದನ್ನು ಕೂಡ ನೀವು ಎಲ್ಲಿಂದ ತರಿಸ್ತೀರಿ, ಎಲ್ಲಿಂದ ಸೋರ್ಸ್ ಮಾಡ್ತೀರಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಅದನ್ನು ನೋಡಿಕೊಂಡು ಆಯ್ಕೆ ಮಾಡ್ಕೊಂಡು ಬಳಸ್ಕೊಳ್ಳೋದು ತುಂಬ ಒಳ್ಳೆಯದು. ಓಕೆ. ಆ್ಯಂಡ್ ಸೊಪ್ಪು ತರಕಾರಿ I give 9 out of 10. ನಮ್ಮ ಜೀವನದ, ನಮ್ಮ ಭಾರತೀಯ ಶೈಲಿಗೆ ಅತಿ ಹೆಚ್ಚು ಮುಖ್ಯವಾದಂಥದ್ದು, ಅತಿ ಹೆಚ್ಚು ಸೂಕ್ತವಾದಂಥದ್ದು 9 out of 10. ನಮ್ಮ ದೇಶೀಯ, ನಮ್ಮ ಸ್ಥಳೀಯ ಆಹಾರ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳಿ. ಅಬ್ಸಲ್ಯೂಟ್ಲಿ. ಅರಿಶಿಣ ಈಸ್ 8 out of 10. ಅದರಲ್ಲೂ ಅರಿಶಿಣವನ್ನು ನೇರವಾಗಿ ಬಳಸ್ತಾರೆ ಎಷ್ಟೋರ ಕಡೆನೂ. ನಾವು ಅಡುಗೆಗೆಲ್ಲ ನೇರವಾಗಿ ಬಳಸುವಂಥದ್ದು. ಕ್ಯಾನ್ಸರ್ಗೆ ಅಂತ ಹೇಳಬೇಕು ಅಂದರೆ ಕರ್ಕ್ಯುಮಿನ್ ಅಂತ ಬರುತ್ತೆ. ನಮ್ಮ ಟರ್ಮರಿಕ್ಕಿನ ಎಕ್ಸ್ಟ್ರಾಕ್ಟ್, ಅರಿಶಿಣದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅದನ್ನು ಕರ್ಕ್ಯುಮಿನ್ ಅನ್ನೋದನ್ನು ಮಾತ್ರ ತೆಗೆದು ಸಿಗುತ್ತೆ. ಪ್ರತಿ ದಿವಸ 1 ಅಥವಾ 2 ಟ್ಯಾಬ್ಲೆಟ್ಸ್ಗಳನ್ನು ಬಳಸುವಂಥದ್ದು ತುಂಬ 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 ಒಳ್ಳೆಯದು. ಒಂದು ಸಣ್ಣ ಉದಾಹರಣೆ ನಂದೇ ಹೇಳ್ತೀನಿ. ನಾನು ಪ್ರತಿ ದಿವಸನೂ ಕೂಡ ಕರ್ಕ್ಯುಮಿನ್ ಮಾತ್ರೆಯನ್ನು ತೆಗೆದುಕೊಳ್ತೇನೆ. ಹೌದು, ಯಾಕಂದ್ರೆ ನಾವು ರೇಡಿಯೇಷನ್, ಕೀಮೋಥೆರಪಿ ಇವುಗಳೆಲ್ಲ ಬಳಸ್ತಾ ಇರ್ತಕ್ಕಂಥ ಎಷ್ಟೊಂದು ಸ್ಪಿಲೇಜ್ ನಮ್ಮ ಮೇಲಾಗುತ್ತೆ. ಅದು ಆ ರೀತಿಯಾದಂಥ ವಾತಾವರಣದಲ್ಲಿ ನಾವು ಬದುಕ್ತೀವಿ. ಜೊತೆಲಿ ಎಷ್ಟೋ ಪೇಷಂಟ್ಗಳು ಅವ್ರ ಕಷ್ಟ ಸುಖಗಳನ್ನು ನಮ್ಮ ಹತ್ರ ಹೇಳ್ಕೊಳ್ತಾರೆ. ಕ್ಯಾನ್ಸರ್ ಪೇಷಂಟ್ಗಳು ಅವರು ಜೀವನ ಅನ್ನೋದು ಅವ್ರು ಸಾಯೋ ತನಕ ಡಾಕ್ಟರ್ ಜೊತೆಲಿ ಇರ್ತಾರೆ. ಸೊ ಹಾಗಾಗಿ ಅವರ ಮನೆಯ ಪ್ರತಿ ಪರಿಸ್ಥಿತಿಗಳು ನಮ್ಮ ಹತ್ರ ಹೇಳ್ಕೊಳಕ್ಕೆ ಇಷ್ಟಪಡ್ತಾರೆ. ಎಷ್ಟೊಂದು ಸ್ಟ್ರೆಸ್ಸನ್ನು ಅವರು ನಮ್ಮ ಮನೇಲಿ ಹೇರೋ ಪ್ರಯತ್ನ ಮಾಡ್ತಾರೆ. ಎಷ್ಟೊಂದು ಕಡೆ ಅವರ ಮನೆಗಳ ಕಷ್ಟ ಸುಖಗಳನ್ನೆಲ್ಲ ಹೇಳ್ಕೊಳ್ತಾರೆ. ಆ ರೀತಿಯಾದಂಥ ಇರಬೇಕಾದ್ರೆ ಸ್ಟ್ರೆಸ್ ಅನ್ನೋದು ನಮಗೂ ಅವರು ವರ್ಗಾವಣೆ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಸೊ ಹಾಗಾಗಿ ಈ ಕರ್ಕ್ಯುಮಿನ್ ಅನ್ನೋ ಮಾತ್ರೆಯನ್ನು ನಾನು ವೈಯಕ್ತಿಕವಾಗಿ ಪ್ರತಿ ದಿವಸ ಕೂಡ ನಾನು ಬಳಸ್ತೀನಿ. ವಂಡರ್ಫುಲ್. ಫಿಶ್ ಆಗಲೇ ಹೇಳಿದಾಗೆ, ಇಫ್ ಇಟ್ ಈಸ್ ಬಾಯ್ಲ್ಡ್ ಆ್ಯಂಡ್ ಈಟನ್, very good with omega acids and vitamins. So we'll give about 7 out of 10. ಆದರೆ ಅದನ್ನೇ ಬಾರ್ಬಿಕ್ಯೂ ಮಾಡಿ, ಸುಟ್ಟು, ಫ್ರೈ ಮಾಡಿ ತಿಂತಕ್ಕಂಥದ್ದನ್ನು probably 1 or 2 out of 10. Okay. Ginger is very good again, very good antioxidants. I'll give 7 out of 10. Okay. Green tea ಫ್ಲಾವನಾಯ್ಡ್ಸ್ಗೋಸ್ಕರ ಬಳಸ್ತಾರೆ. 1-2 ಕಪ್ಗಳನ್ನು ಬಳಸುವಂಥದ್ದು ತುಂಬ ಸೂಕ್ತ. 6 out of 10. ಓಕೆ. ಈ ಬೆರೀಸ್, ಫ್ರೂಟ್ಸ್ ನ ಯಾವಾಗಲೇ ಹೇಳಿದ್ನಲ್ಲ ಬೆರೀಸ್ ಅಂತ, ಸೊ ಆ ಬೆರೀಸ್ ನಮ್ಮ ಪ್ರಾಂತೀಯವಾದಂಥ ಹಣ್ಣುಗಳು, ಅವುಗಳನ್ನು ಬಳಸಿ. ಬೆರೀಸ್ ಎಲ್ಲ ಹಣ್ಣುಗಳು ನಮ್ಮ ಪ್ರಾಂತೀಯ, ಎಲ್ಲಿಂದನೋ ತರಿಸಿ ಯಾವುದೋ ದೇಶದನ್ನ ಬಳಸ್ತೀವಿ ಅನ್ನೋದು ರುಚಿಗೆ ಬಳಸಿ, ತೊಂದರೆ ಇಲ್ಲ. ನಮ್ಮ ಸ್ಥಳೀಯವಾಗೂ ಖಂಡಿತವಾಗ್ಲೂ 8 out of 10. 8 ವಂಡರ್ಫುಲ್ ಸರ್. ಈಗ ನೆಕ್ಸ್ಟು ಫ್ಯಾಕ್ಟ್ಸ್ ಆ್ಯಂಡ್ ಮಿತ್ಸ್.
ಅದರಲ್ಲಿ ನಿಜ ಏನು ಅಥವಾ ತಪ್ಪಿ ಅಂತ ತಿಳ್ಕೊಂಡಿದೀವಿ ಅನ್ನೋದನ್ನ ಬಯೋಪ್ಸಿ ಮಾಡಿಸೋದ್ರಿಂದ ಕ್ಯಾನ್ಸರ್ ಸ್ಪ್ರೆಡ್ ಆಗುತ್ತೆ? ಖಂಡಿತವಾಗ್ಲೂ ಇಲ್ಲ. ಬಯೋಪ್ಸಿ ಮಾಡಿದ್ರೆ ಅದು ಕ್ಯಾನ್ಸರ್ ಗೆಡ್ಡೆನಾ ಹೌದಾ ಅಲ್ವಾ ಅನ್ನೋದು ಗೊತ್ತಾಗುತ್ತೆ. ಅದು ಗೊತ್ತಾಗ್ಲಿಲ್ಲ ಅಂದರೆ ಡಾಕ್ಟರ್ ಹೇಗೆ ಚಿಕಿತ್ಸೆ ಮಾಡ್ತಾನೆ? ಸೊ ಹಾಗೆ ಇಟ್ಸ್ ಎ ಮಿತ್. ಓಕೆ, ಸಕ್ಕರೆ ತಿನ್ನೋದ್ರಿಂದ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ? ಇಟ್ಸ್ ಎ ಮಿತ್. ಆ್ಯಕ್ಚುಲಿ ಸಕ್ಕರೆ ತಿನ್ನೋದ್ರಿಂದ ಕ್ಯಾನ್ಸರ್ ಜಾಸ್ತಿ ಆಗಲ್ಲ, ಅಥವಾ ಸಕ್ಕರೆ ಕ್ಯಾನ್ಸರನ್ನು ಬರೆಸೋದು ಇಲ್ಲ. ಸಕ್ಕರೆ ದೇಹದ ಪ್ರತಿಯೊಬ್ಬರಿಗೂ ಪ್ರತಿ ಅಂಗಕ್ಕೂ ಕೆಲಸ, ನಾವು ಏನೇ ತಿಂದರೂ ಕೂಡ ಅದು ಸಕ್ಕರೆಯಾಗಿ ಮಾರ್ಪಾಟಾಗೇನೆ ನಮ್ಮ ದೇಹಕ್ಕೆ ಶಕ್ತಿ ಬರ್ತಕ್ಕಂಥದ್ದು. ನೀವು ಸಕ್ಕರೆ ಪ್ರಮಾಣವನ್ನು ಎಷ್ಟು ತಿಂತೀರಿ ಅನ್ನೋದು ಒಂದು. ಎರಡನೆಯದು, ನೀವು ಸಕ್ಕರೆಯ ಯಾವ ರೂಪದಲ್ಲಿ ತಿಂತಾ ಇದ್ದೀರಿ ಅನ್ನೋದು. ಫ್ರೂಟ್ಸು ಮತ್ತು ಇವುಗಳಲ್ಲೂ ಸಕ್ಕರೆ ಇರ್ತದೆ. ಸೊ ಯಾವ ರೀತಿಯಾದಂಥ ಸಕ್ಕರೆಯನ್ನು ಬಳಸ್ತೀರಿ ಅಂಥದ್ದು. ಮತ್ತು ಕ್ಯಾನ್ಸರ್ ಬಂದ ನಂತರ ಎಷ್ಟು ಸಕ್ಕರೆಯನ್ನು ತಿಂತೀರಿ ಅನ್ನೋದು. ಯಾಕಂದರೆ ಕ್ಯಾನ್ಸರ್ ಕಣಗಳು ಬೆಳೆಯೋದಕ್ಕೂ ಕೂಡ ಸಕ್ಕರೆ ಬೇಕಾಗ್ತದೆ. ನೀವು ಅವಾಗ ಎಷ್ಟು ಸಕ್ಕರೆಯನ್ನು ತಿಂತೀರಿ ಅನ್ನೋದು ಇದು ಆಗುತ್ತೆ. ಸೊ ಇಟ್ಸ್ ಎ ಮಿತ್, ಬಟ್ ಅದನ್ನು ತುಂಬ ಕಾಶಿಯಸ್ ಆಗಿ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಬಳಸಿ. ಓಕೆ, ಸ್ಕಿನ್ ಟೈಟ್ ವೇರ್ಸ್ ಯೂಸ್ ಮಾಡೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ ಆಗುತ್ತೆ? ಸತ್ಯ, ಇಟ್ಸ್ ಅ ಫ್ಯಾಕ್ಟ್. ಇವತ್ತಿನ ಹೆಣ್ಣು ಮಕ್ಕಳಿಗೂ ಕೂಡ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬರೀ ಸ್ತನದ ಕ್ಯಾನ್ಸರ್ ಬರೀ ಮೇಲ್ಭಾಗದ ಮಾತ್ರ ಅಥವಾ ಅವರ ಬ್ರೇಷಿಯರ್ಸ್ಗಳಿಂದ ಮಾತ್ರ ಅಲ್ಲ, ಸ್ಕಿನ್ ಟೈಟ್ ಜೀನ್ಸ್ಗಳಿಂದನೂ ಅಷ್ಟೇ. ಕಾಂಟ್ಯಾಕ್ಟ್ ಡರ್ಮೆಟೈಟಿಸ್ ಅನ್ನೋ ಕಾಯಿಲೆ ಇವೆಲ್ಲವೂ ಬರುತ್ತೆ. ಜೀನ್ಸ್ ಅನ್ನೋದು ತುಂಬ ಶೋಕಿಯಾಗಿ, ಅದು ಟೈಟ್ ಬಟ್ಟೆಗಳನ್ನು ಹಾಕೊಳ್ಳುವಂಥದ್ದು ತುಂಬ ಶೋಕಿಯಾಗಿದೆ. ಖಂಡಿತವಾಗ್ಲೂ ಬಿಡಿ. ಎಸ್ಪೆಷಲಿ ಕಡೆ ಪಕ್ಷ ದಿವಸದ 12 ಗಂಟೆ ಮನೇಲಿ ಇರ್ತೀರಲ್ವಾ, ಮಲಗಬೇಕಾದ್ರೆ ಕಡೆ ಪಕ್ಷ ಈ ಟೈಟ್ ಬಟ್ಟೆಗಳನ್ನು ಬಿಟ್ಟು ಸಲೀಸಾಗಿರ್ತಕ್ಕಂಥ ಖುಷಿಯಾದಂಥ ಬಟ್ಟೆ ಹಾಕೊಂಡು ಕಾಟನ್ ಬಟ್ಟೆಗಳನ್ನು ಬಳಸಿ, ಸಿಲ್ಕ್ ಬಟ್ಟೆಗಳನ್ನು ಬಳಸಿ, ತುಂಬ ಒಳ್ಳೆಯದು. ಓಕೆ, ಕ್ಯಾನ್ಸರ್ ಆಗಿರೋರ ಜೊತೆ ಫಿಸಿಕಲ್ ಕಾಂಟ್ಯಾಕ್ಟ್ ಮಾಡಿದ್ರೆ ಕ್ಯಾನ್ಸರ್ ಸ್ಪ್ರೆಡ್ ಆಗುತ್ತೆ? ಮಿತ್, ಇಟ್ಸ್ ಎ ಮಿತ್. ಅದು ತುಂಬ 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 ತಪ್ಪು ತಿಳುವಳಿಕೆ. ಕ್ಯಾನ್ಸರ್ ಅನ್ನೋದು ಸಂಪರ್ಕದಿಂದ ಬರುವಂಥ ಕಾಯಿಲೆ ಅಲ್ಲವೇ ಅಲ್ಲ. ಕ್ಯಾನ್ಸರ್ ಅವು ಬಂದಿರತಕ್ಕಂಥ ಪೇಷಂಟು ಅಥವಾ ಅದನ್ನು ವಾಸಿ ಮಾಡ್ಕೊಂಡಿರ್ತ ಪೇಷಂಟು ಅವ್ರ ಸಹಜವಾದಂತಹ ಜೀವನ ಕ್ರಮವನ್ನು, ಜೀವನ ಶೈಲಿಯನ್ನು ಅವ್ರು ಇಷ್ಟ ಬಂದಂಗೆ ರೂಢಿಸ್ಕೊಳ್ಬಹುದು. ಓಕೆ, ಹೇರ್ ಕಲರ್, ಡಿಯೋಡ್ರೆಂಟ್, ಲಿಪ್ಸ್ಟಿಕ್ ಇವುಗಳಿಂದ ಕ್ಯಾನ್ಸರ್ ಬರುತ್ತೆ? ಸತ್ಯ, ಇಟ್ಸ್ ಅ ಫ್ಯಾಕ್ಟ್. ಅದ್ರ ಹೇರ್ ಕಲರ್ ವೆರಿ ಇಂಪಾರ್ಟೆಂಟ್. ಸತ್ಯ. ಹೇರ್ ಕಲರನ್ನು ನೀವೇ ಮನೆಯಲ್ಲಿ ಮಾಡಿದ್ನ ಸ್ವಲ್ಪ ಕಲ್ತ್ಕೊಳ್ಳೋದು ತುಂಬ ಒಳ್ಳೆಯದು. ಲಿಪ್ಸ್ಟಿಕ್ಗಳನ್ನು ತುಂಬ ಅವಾಯ್ಡ್ ಮಾಡಿ, ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ. ಅದ್ರಲ್ಲಿ ಬಳಸಕ್ಕಂಥ ಬಣ್ಣಗಳು ಅಷ್ಟೊಂದು ಸೂಕ್ತ ಅಲ್ಲ. ಮೂರನೇದು ಇನ್ನೊಂದು ಏನು ಹೇಳಿದ್ರಿ ನೀವು? ಡಿಯೋಡ್ರೆಂಟ್ ಅನ್ನೋದು ಅಷ್ಟರ ಮಟ್ಟಿಗೆ ಏನಲ್ಲ. ಡಿಯೋಡ್ರೆಂಟು ಈ ಲಿಸ್ಟಿಗೆ ಅಷ್ಟೊಂದು ಸೂಕ್ತ ಅಲ್ಲ. ಡಿಯೋಡ್ರೆಂಟಲ್ಲಿ ಆಲ್ಕೋಹಾಲ್ ಬೇಸ್ಡ್ ಇರುತ್ತೆ. ಆಲ್ಕೋಹಾಲ್ ಬೇಸ್ಡ್ ಇರೋದು ಸ್ಕಿನ್ನಿಗೆ ಇರಿಟೆಂಟ್ ಅಂತ ಒಂದು ಮಟ್ಟಕ್ಕೆ ಆಗಬಹುದೇ ಹೊರತು ಕ್ಯಾನ್ಸರ್ ಕಾರಕ ಏನಾಗಲ್ಲ. ಓಕೆ, ಇನ್ನು ಕೀಮೋ ಮತ್ತು ರೇಡಿಯೇಷನ್ ಥೆರಪಿ ನಮ್ಮನ್ನು ಇನ್ನೂ ವೀಕ್ ಮಾಡುತ್ತೆ? ಅದು ತಾತ್ಕಾಲಿಕ. ಇಟ್ಸ್ ಎ ಮಿತ್ ಆ್ಯಂಡ್ ಇಟ್ಸ್ ಎ ಫ್ಯಾಕ್ಟ್, ಎರಡೂ ಹೇಳ್ಬೋದು. ತಾತ್ಕಾಲಿಕವಾಗಿ ತೊಂದರೆ ಮಾಡುತ್ತೆ, ಆದರೆ ದೀರ್ಘವಾಗಿ ಏನು ತೊಂದರೆ ಮಾಡಲ್ಲ. ನೀವು ಆ ತಾತ್ಕಾಲಿಕವನ್ನು ಹೇಗೆ ರೀತಿಯಾದಂಥ ಯಾವ ಕ್ರಮದಿಂದ ಅದನ್ನು ಸರಿ ಮಾಡ್ಕೊಳ್ಬೇಕು ಅನ್ನೋದನ್ನು ನಿಮ್ಮ ವೈದ್ಯರ ಹತ್ರನೇ ಕೇಳಿ, ಅವ್ರು ಹೇಳ್ಕೊಡ್ತಾರೆ, ಅದಕ್ಕೆ ಸಲಹೆ ಕೊಡ್ತಾರೆ. ಅದನ್ನು ಗೆದ್ದು ಬಂದರೆ ಇಟ್ ಬಿಕಮ್ಸ್ ಅ ಮಿತ್. ಅಬ್ಸಲ್ಯೂಟ್ಲಿ. ಎಸ್, ಆ್ಯಸ್ ಡಾಕ್ಟರ್ ನೀವು ಇಷ್ಟೊಂದು ಕ್ಯಾನ್ಸರ್ ಪೇಷಂಟ್ಸ್ನ ನೋಡ್ತಾ ಇದ್ದೀರಾ. ಅವರು ತಪ್ಪುಗಳು ಏನು ಮಾಡ್ತಿದ್ದಾರೆ ಅಂತಲೂ ನಿಮಗೆ ಗೊತ್ತಾಗ್ತಾ ಇದೆ. ಹೊರ ಪ್ರಪಂಚನ ನೋಡಿದಾಗ ನಿಮಗೆ ಒಳ ಮನಸ್ಸು ಹೇಳುತ್ತಲ್ಲ, ಕೂಗಿ ಹೇಳುತ್ತಲ್ಲ, ಬೇಡ ಕಣ್ರೋ ಇದನ್ನು ಮಾಡಬೇಡಿ, ನಿಮಗೆ ಕ್ಯಾನ್ಸರ್ ಆಗಿಬಿಡುತ್ತೆ, ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ವಲ್ಲ ಅಂತ, ತುಂಬ ಡೆಡ್ಲಿ ರಾಂಗ್ ಪ್ರಾಕ್ಟೀಸ್ ಅಂತ ನಿಮ್ಗೆ ಯಾವ್ದು ಅನಿಸುತ್ತೆ? ಎರಡು ತುಂಬ ಅನಿಸುತ್ತೆ. ಒಂದು ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಬೋತ್ ಪುಟ್ ಟುಗೆದರ್. ಇವತ್ತು ಇದ್ರ ಜೊತೆಲಿ ಇನ್ನೊಂದು ಮಾತು ಹೇಳಬೇಕು. ಇವತ್ತು ಗಂಡು ಮಕ್ಕಳು ಸಿಗರೇಟ್ ಸೇರ್ತಾ ಇರೋ ಪ್ರಮಾಣ ಕಮ್ಮಿ ಆಗ್ತಾ ಇದೆ, ಆದರೆ ಹೆಣ್ಣುಮಕ್ಕಳು ಸಿಗರೇಟ್ ಸೇರ್ತಾ ಇರೋ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ರಿಯಲಿ? ಇಟ್ಸ್ ಎ ವೆರಿ ಶಾಕಿಂಗ್ ಫ್ಯಾಕ್ಟ್. ಇದು ಹೆಣ್ಮಕ್ಳಿಗೆ ನಾವು ಅಂದ್ಕೊಳ್ತೀವಿ ಸ್ಮೋಕಿಂಗಿಂದ ಬರೀ ಗಂಟಲು ಶ್ವಾಸಕೋಶದ ಕ್ಯಾನ್ಸರ್ ಮಾತ್ರ ಬರುತ್ತೆ ಅಂತ. ಹೆಣ್ಣುಮಕ್ಕಳಿಗೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಕೂಡ ಬರೀ ಸ್ಮೋಕಿಂಗಿಂದ ಬರ್ಲಿಕ್ಕೆ ಸಾಧ್ಯ ಉಂಟು. ಸ್ಮೋಕಿಂಗಲ್ಲಿ ಅಷ್ಟು ಹಾರ್ಮ್ಫುಲ್ ಕೆಮಿಕಲ್ಸ್ ಇರ್ತದೆ. ಬಹುಶಃ ನಾವು ಅರ್ಧ ಗಂಟೆ ಬರೀ ಸ್ಮೋಕಿಂಗ್ ಮೇಲೆ ಮಾತಾಡಬಹುದು, ಅಷ್ಟು ವಿಷಯ ಸ್ಮೋಕಿಂಗ್ ಬಗ್ಗೆ ಇದೆ. ಅವಕಾಶ ಸಿಕ್ಕಿದಾಗ ನೋಡೋಣ. ಸೊ ಸ್ಮೋಕಿಂಗ್ ಅನ್ನೋದು ಒಂದು, ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಫಸ್ಟ್, ಅದರಿಂದ ವ್ಯಸನಗಳಿಂದ ದೂರ ಹೋಗಿ. ಎರಡನೇದು ಅತಿ ಮುಖ್ಯವಾದಂಥದ್ದು ಅಂದರೆ ಈ ಕ್ಯಾನ್ಸರ್ ಬಗ್ಗೆ ಭಯ ಬೀಳಿಸ್ಬೇಡಿ, ಬೀಳಿಸಲೂಬೇಡಿ. ಸುಲಭೋಪಾಯ ಇದೆ, ಭಾಳಷ್ಟಿದೆ. ಸೂಕ್ತವಾದಂಥ ಸಲಹೆಯನ್ನು ಕರೆಕ್ಟ್ ಟೈಮಿಗೆ ಪಡ್ಕೊಳ್ಳಿ. ವಿಂಡೋ ಶಾಪಿಂಗ್ ಕಮ್ಮಿ ಮಾಡಿ ಅದ್ರ ಬದಲು ಇನ್ಫಾರ್ಮೇಷನ್ ಶಾಪಿಂಗ್ ಜಾಸ್ತಿ ಮಾಡಿ. ನೀವು ಮನೇಲಿ ಏನು ಬೇಕಾದ್ರೂ ಓದ್ಕೊಳ್ಳಿ, ಆದರೆ ಈ ಆಸ್ಪತ್ರೆಯಿಂದ ಆಸ್ಪತ್ರೆ ಸಮಯವನ್ನು ವ್ಯರ್ಥ ಮಾಡಬೇಡಿ. ಚಿಕ್ಕದಾಗಿರೋದನ್ನ ದೊಡ್ಡದು ಮಾಡ್ಕೊಳ್ಬೇಡಿ. ಇವೆರಡನ್ನು ಬಂದಿರೋರಿಗೆ ಈ ಮಾತನ್ನು ಹೇಳ್ತೀನಿ. ತಡೆಗಟ್ಟಲಿಕ್ಕೆ ಫಸ್ಟು ಈ ದುಶ್ಚಟಗಳಿಂದ ದೂರ ಇರಿ. ಇವೆರಡನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಂಡರ್ಫುಲ್ ಡಾಕ್ಟರ್, ವಿ ಹ್ಯಾಡ್ ಒಂಥರ ಡೀಟೇಲ್ ಕಾನ್ವರ್ಸೇಷನ್, ಆಲ್ಮೋಸ್ಟ್ 360 ಡಿಗ್ರಿ ಕಾಮನ್ ಮ್ಯಾನ್ ತಿಳ್ಕೊಳಕ್ಕೆ ಏನು ಬೇಕೋ, ಮೂಲವಾಗಿ ತಿಳ್ಕೊಳ್ಬೇಕೋ ಅದನ್ನು ನೀವು ಹೇಳಿದ್ದೀರಿ. ಐ ನೋ ನೀವು ತುಂಬ ಟ್ರಾವೆಲ್ ಮಾಡ್ತೀರಿ, ಮೈಸೂರು ಬೆಂಗಳೂರಲ್ಲಿ ಕನ್ಸಲ್ಟೇಷನು, ದಾವಣಗೆರೆಯಲ್ಲಿ ಕನ್ಸಲ್ಟೇಷನು, ಎಲ್ಲ ಟ್ರಾವೆಲಿಂಗ್ ಮಧ್ಯ ಬಂದು ನಮಗೆ, ನಮ್ಮ ಆಡಿಯನ್ಸ್ಗೆ ಒಂದಷ್ಟು ಎನ್ಲೈಟಿಂಗ್ ಫ್ಯಾಕ್ಟ್ಸ್ನ ಹೇಳಿದ್ದೀರಾ. ಕ್ಯಾನ್ಸರ್ ಹೆದರೋವಂಥದ್ದಲ್ಲ,
ಅಂತ ಧೈರ್ಯ ತುಂಬಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್, ಯುವರ್ ಎಕ್ಸ್ಪರ್ಟೀಸ್, ಆಲ್ ದ್ಯಾಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಸ್ತೆ. ನಮಸ್ಕಾರ.